ಅದೇ ರೀತಿ ರಾಘವೇಂದ್ರ ಪ್ರಭು ಕರ್ವಾಲ್ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಅದೇ ರೀತಿ ನಮ್ಮ ಕರ್ವಾಲಿನ ಎಲ್ಲ ಭಜನಾ ಮಂಡಳಿಯ ಮಹಿಳಾ ಮಂಡಳಿ ಸದಸ್ಯರುಗಳು ಇಲ್ಲಿ ಆಗಮಿಸಬೇಕು. ನಮ್ಮ RSP ಸಂಘ ಮಣಿಪಾಲದ ಮಹಿಳಾ ವೇದಿಕೆ ಅಧ್ಯಕ್ಷ ರೂಪಾ ಅವರಿದ್ದಾರೆ. ಹಿರಿಯರಾದಂತಹ ಉಪೇಂದ್ರ ನಾಯ್ಕರಿದ್ದಾರೆ. ರಂಜಿತ್ ನಮ್ಮ RSP ಸಂಘದ ಉಪಾಧ್ಯಕ್ಷರು. ಅದೇ ರೀತಿ ನಿತ್ಯಾನಂದ್ ನಾಯಕ್, ಅದೇ ರೀತಿ ವಿಜಯ್ ಬೆಳ್ಳರ್ಪಾಡಿ, ಬಹಳಷ್ಟು ಜನ ಗಣ್ಯರು ನಮ್ಮನ್ನು ಸೇರ್ಕೊಂಡಿದ್ದಾರೆ. ಇವರೆಲ್ಲರನ್ನು ಇಲ್ಲಿಂದ ಚಂಡೆ ಮೂಲಕ ಕರ್ಕೊಂಡು ಹೋಗ್ಲಿಕ್ಕಿದೆ. ಚಂಡೆ ಇಲ್ಲಿ ಬರಬೇಕು. ಸ್ವಲ್ಪ ಹನಿಮನಿ ತೊಂದರೆ ಇಲ್ಲ, ಹನಿಮಳೆಗೆ. ಅಲ್ಲಿ ಎಲ್ಲ ಕ್ರೀಡಾ ಪ್ರೇಮಿಗಳು ಇಲ್ಲಿ ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು. ಬಹುಮಾನ ವಿತರಣಾ ಕಾರ್ಯಕ್ರಮ ಒಂದು 15-20 ನಿಮಿಷಗಳ ಕಾಲ ಈ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಅಲ್ಲಿ ದೂರದಲ್ಲಿರುವಂತಹ ವಿಜೇತ ತಂಡದವರು, ಎರಡನೇ ಬಹುಮಾನವನ್ನು ಗಳಿಸಿದಂಥವ್ರು ಅಥವಾ ಇಲ್ಲಿರುವಂಥ ಎಲ್ಲ ಕ್ರೀಡಾ ಪ್ರೇಮಿಗಳು ಇಲ್ಲಿ ವೇದಿಕೆ ಮುಂಭಾಗ ಆಗಮಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಹರಿ ಓಂ. ಅಲ್ಲಿ ಎಲ್ಲ ಸಂಘಟಕರು ಇಲ್ಲಿ ವೇದಿಕೆ ಮುಂಭಾಗ ಆಗಮಿಸಬೇಕು. ಮಳೆ ಬರುವಂಥ ಸಾಧ್ಯತೆ ಇರೋದ್ರಿಂದ ತುರ್ತಾಗಿ ಈ ಸಭಾ ಕಾರ್ಯಕ್ರಮ ಇಲ್ಲಿ ಮುಗಿಸಬೇಕಾಗಿದೆ. ದಯವಿಟ್ಟು ಎಲ್ಲ ನಮ್ಮ ಸಂಸ್ಥೆಯ ಸಂಘಟಕರು ಎಲ್ಲರೂ ವೇದಿಕೆ ಸಮೀಪ ಆಗಮಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ನಮ್ಮ RSP ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿ ಈ ಕ್ರೀಡಾಂಗಣದಲ್ಲಿ ಬಹಳ ಸೊಗಸಾಗಿ ನಡೆದು ಬಂದಿದೆ. ನಮ್ಮ ಸಮಾಜದ ಬೇರೆ ಬೇರೆ ಕಡೆಯಲ್ಲಿರುವಂತಹ ಬೇರೆ ಬೇರೆ ಊರಲ್ಲಿರುವಂಥವರೆಲ್ಲರೂ ಒಂದು ದಿವಸ ಇಲ್ಲಿಗೆ ಬಂದು ಈ ಕ್ರೀಡೆ ಮುಖೇನ ಒಂದಷ್ಟು ಒಬ್ರಿಗೊಬ್ಬರು ಪರಿಚಯ ಬಾಂಧವ್ಯ ಬೆಳೆಸುವ ಮುಖೇನ ಬೇರೆ ಬೇರೆ ವೃತ್ತಿಯಲ್ಲಿರುವವರು ಬೇರೆ ಬೇರೆ ಊರಲ್ಲಿರುವವರಿಗೆ ಒಂದು ಸಮಾಜದ ಸಂಘಟನೆಗೆ ನಮಗೆಲ್ಲರಿಗೂ ಒಂದಷ್ಟು ಶಕ್ತಿ ಕೊಡುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ನಮ್ಮ ವಿಷ್ಣು ಕ್ರಿಕೆಟರ್ಸ್ ಕರ್ವಾಲ್ ಇದರ ನೇತೃತ್ವದಲ್ಲಿ ಒಂದು ಯಶಸ್ವಿಯಾಗಿ ನಡೆಸಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಕ್ರೀಡೆ ಕೇವಲ ಕ್ರೀಡೆಗೋಸ್ಕರ ಅಂತ ನಾವು ಆಯೋಜಿಸಿದ್ದಲ್ಲ. ನಾವು ಹಿಂದೆ ಕರಪತ್ರವನ್ನು ಮಾಡಿದಾಗಲೂ ಹೇಳಿತ್ತು, ಬೇರೆ ಬೇರೆ ಕಡೆ ವಿವಿಧ ಕಡೆ ನಮ್ಮ ನಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಆದರೆ ನಮ್ಮ ಸಮಾಜದವರೇ ಒಟ್ಟಾಗಿ ಆಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಬ್ಬರಿಗೊಬ್ಬರು ಬೆರೆತು ಬಾಂಧವ್ಯವನ್ನು ಬೆಳೆಸಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಮಾತ್ರ ಈ ಕ್ರೀಡಾಕೂಟವನ್ನು ನಾವು ಆಯೋಜಿಸಿದ್ದು. ಸೋಲು ಗೆಲುವು ಎನ್ನುವಂಥದ್ದು ಇದ್ದದ್ದೇ. ನಮ್ಮ ಈ ಕಾರ್ಯಕ್ರಮದಲ್ಲಿ RSP ಮಹಿಳಾ ವೇದಿಕೆಯ ಮಣಿಪಾಲದ ಅಧ್ಯಕ್ಷರಾದಂತಹ ರೂಪಾ ನಾಯಕ್ ಅವರು ಉಪಸ್ಥಿತರಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. 80 ಬಡಗಬೆಟ್ಟು ಪಂಚಾಯತ್ನ ಉಪಾಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸ್ತಿದ್ದಾರೆ. ಈ ಕ್ರಿಕೆಟ್ನ ಕಾರ್ಯಕ್ರಮದೊಟ್ಟಿಗೆ ಮಹಿಳೆಯರಿಗೋಸ್ಕರ ಹಗ್ಗ ಜಗ್ಗಾಟ ಪಂದ್ಯಾಟವನ್ನು ನಡೆಸಿದ್ದೆವು. ಒಂದಷ್ಟು ಜನ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿ ನಮಗೆ ಒಂದಷ್ಟು ಶಕ್ತಿಯನ್ನು ತುಂಬಿದ್ದಾರೆ. ನಿಮ್ಮ ಈ ಕಾರ್ಯದೊಟ್ಟಿಗೆ, ನಮ್ಮ ಸಮಾಜದ ಕಾರ್ಯದೊಟ್ಟಿಗೆ ನಾವು ಇದ್ದೇವೆ ಎನ್ನುವಂತಹ ಒಂದು ಮಾತನ್ನು ನಮಗೆ ಶಕ್ತಿಯನ್ನು ಕೊಡ್ತಾ ಹಗ್ಗ ಜಗ್ಗಾಟ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿದಂತಹ ಎಲ್ಲ ಮಾತೆಯಂದಿರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸಿ ಸಭಾ ಕಾರ್ಯಕ್ರಮವನ್ನು ಇನ್ನೇನು ಪ್ರಾರಂಭ ಮಾಡ್ತಾ ಇದ್ದೇವೆ.
ಹರಿ ಓಂ. ಸಭಾ ಕಾರ್ಯಕ್ರಮ ವಿದ್ಯುಕ್ತವಾಗಿ ಇನ್ನೇನು ಪ್ರಾರಂಭಗೊಳಿಸ್ತಾ ಇದ್ದೇವೆ. ಈಗಾಗಲೇ ಆಗಮಿಸಿದಂತಹ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿಕ್ಕೆ ಆಗಮಿಸಿದ ಅಭ್ಯಾಗತರನ್ನು ವೇದಿಕೆಗೆ ಆಹ್ವಾನಿಸಿ ಆಸನ ಸ್ವೀಕಾರ ಮಾಡಲಾಗಿದೆ. ಸ್ವಾಗತದ 2 ಮಾತುಗಳು. ಈಗಾಗಲೇ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಗೆ ಕೂಡಿಕೊಂಡಿದ್ದಾರೆ ಶ್ರೀಯುತ ಕೆ ರಘುಪತಿ ಭಟ್ ಅವರು. ಉಡುಪಿಯ ಶಾಸಕರಾಗಿ ಬಹಳಷ್ಟು ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಿಕೊಂಡು ಜನಸೇವೆಯಲ್ಲಿ ಸದಾ ಇವತ್ತು ಶಾಸಕನಾಗಿ ಇಲ್ಲದಿದ್ದರೂ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗ್ತಾ ಯಾವುದೇ ಸಮಸ್ಯೆಗಳು ಬಂದರೂ ತುರ್ತಾಗಿ ಸ್ಪಂದಿಸುವಂತಹ ನಮ್ಮೆಲ್ಲರ ನಾಯಕರಾದಂತಹ ಶ್ರೀಯುತ ಕೆ ರಘುಪತಿ ಭಟ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರು, ಕಾಪು ಕ್ಷೇತ್ರದ ಶಾಸಕರು ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಇನ್ನೇನು ನಮ್ಮನ್ನು ಸೇರ್ಕೊಳ್ಳಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ಇನ್ನೊಂದು 5-10 ನಿಮಿಷದಲ್ಲಿ ನಮ್ಮನ್ನು ಅವರು ಸೇರ್ಕೊಳ್ಳಿಕ್ಕಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ರಂಜಿತ್ KS ಪುನಾರು, RSP ಸಂಘ ಪುನಾರು ಇದರ ಅಧ್ಯಕ್ಷರು, ಮಣಿಪಾಲ ಸಂಘದ ಉಪಾಧ್ಯಕ್ಷರು, RSP ಸಂಘದ ಉಪಾಧ್ಯಕ್ಷರಾಗಿರುವಂತಹ ರಂಜಿತ್ KS ಇವರು, ಜೊತೆ ಕಾರ್ಯದರ್ಶಿ ಇವರು ಉಪಸ್ಥಿತರಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಸಲಹೆ ಸಹಕಾರವನ್ನು ಕೊಡ್ತಿರುವಂತಹ ನಮ್ಮ ಸಮಾಜದ ಗಣ್ಯ ವ್ಯಕ್ತಿ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಅದೇ ರೀತಿ ನಮ್ಮ ಸಮಾಜದ ಅತ್ಯಂತ ಹಿರಿಯ ವ್ಯಕ್ತಿ, ಬಹಳ ವರ್ಷದ ಹಿಂದೆಯೇ ಉಡುಪಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ 80 ಬಡಗಬೆಟ್ಟು ಪಂಚಾಯತ್ನಲ್ಲಿ ಸತತ 3-4 ಬಾರಿ ಅಧ್ಯಕ್ಷರಾಗಿ, ಈಗಲೂ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಸಮಾಜದ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ 80 ಬಡಗಬೆಟ್ಟಿನಲ್ಲಿ ಒಂದಷ್ಟು ಕೃಷಿ ಇತ್ಯಾದಿ ಚಟುವಟಿಕೆಗಳನ್ನು ಮಾಡ್ತಾ ನಮ್ಮ RSP ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಮಾಜದ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡ್ತಾ ಇರುವಂತಹ ನಮ್ಮ ಸಮಾಜದ ಮತ್ತೋರ್ವ ಗಣ್ಯ ವ್ಯಕ್ತಿ ಉಪೇಂದ್ರ ನಾಯ್ಕ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ್ಕೊಂಡಿದ್ದಾರೆ ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ನಾಯಕರು, ನಮ್ಮೆಲ್ಲ ಬೇಡಿಕೆಗಳಿಗೆ ಸಮಸ್ಯೆಗಳಿಗೆ ತುರ್ತಾಗಿ ಸ್ಪಂದನೆ ನೀಡುವಂತಹ ಮತ್ತೋರ್ವ ನಾಯಕರಾದಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಈ ವೇದಿಕೆಯನ್ನು ಕೂಡ್ಕೊಳ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸೌಮ್ಯ ಸುರೇಶ್ ನಾಯ್ಕಿಯವರು, ನಮ್ಮ ಅಲೆಬೂರು ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಊರಿನವರು, ನಿನ್ನೆ ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಅವರು ಬರಲಿಲ್ಲ. ಈಗ ವೇದಿಕೆ ಮುಂಭಾಗದಲ್ಲಿ ಅವರು ವೇದಿಕೆಗೆ ಆಗಮಿಸಿ ಆಸನವನ್ನು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಾಗೇಶ್ ನಾಯಕ್, ಮಣಿಪಾಲ ಆರಕ್ಷಕ ಠಾಣೆಯಲ್ಲಿ ASI ಆಗಿ ಪ್ರಸ್ತುತ ಜವಾಬ್ದಾರಿ ನಿರ್ವಹಿಸ್ತಾ ಒಂದಷ್ಟು ನಮ್ಮ ಸಮಾಜದ ಚಟುವಟಿಕೆಗಳಿಗೆ ಸಲಹೆ ಸಹಕಾರವನ್ನು ಕೊಡ್ತಾ ನಮಗೂ ಆತ್ಮೀಯರಾಗಿ ಏನಾದರೂ ಆರಕ್ಷಕ ಠಾಣೆ ಏನಾದರೂ ಮಾಹಿತಿಗಳು ಅಥವಾ ಏನಾದರೂ ಸಲಹೆಗಳು ಬೇಕಾದಲ್ಲಿ ತುರ್ತಾಗಿ ಅವರನ್ನು ನಾವು ಕರೆ ಮಾಡಿದಾಗ ನಮಗೆ ಒಂದಷ್ಟು ಮಾರ್ಗದರ್ಶನ ನೀಡ್ತಾರೆ. ಅಂತಹ ನಾಗೇಶ್ ನಾಯ್ಕ ಅವರು ವೇದಿಕೆಯಲ್ಲಿ ಉಪಸ್ಥಿತ, ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಿತ್ಯಾನಂದ ನಾಯಕ್ ನರ್ಸಿಂಗೆ, ನಿನ್ನೆ ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮದ ನಂತರ ಇವತ್ತಿನವರೆಗೆ ನಿರಂತರವಾಗಿ ನಮ್ಮೊಟ್ಟಿಗಿದ್ದು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಾವು ಈ ಪ್ರೀಮಿಯರ್ ಲೀಗ್ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದಾಗಿನಿಂದಲೂ ನಿರಂತರವಾಗಿ ನಮಗೆ ಸಲಹೆ ಸಹಕಾರವನ್ನು ನೀಡುತ್ತಿರುವಂತಹ ನಿತ್ಯಾನಂದ ನಾಯಕ್ ನರ್ಸಿಂಗ್ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ರಾಘವೇಂದ್ರ ಪ್ರಭು ಕರ್ವಾಲು, ಗೊತ್ತಿದೆ ನಮಗೆಲ್ಲರಿಗೂ, ರೋಟರಿಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಏನೆಲ್ಲ ಇವತ್ತು ಪ್ರಶಸ್ತಿಗಳಿವೆಯೋ ಅವೆಲ್ಲವೂ ಅವರ ಮನೆಯಲ್ಲಿದೆ. ಪ್ರಾಯಶಃ ಇವತ್ತು ನಾಡಿನಲ್ಲಿ ಯಾವುದೆಲ್ಲ ಪ್ರಶಸ್ತಿಗಳು ದೊರಕ್ತವೋ ಅದೆಲ್ಲವನ್ನು ತನ್ನ ಪ್ರತಿಭೆಯ ಮೂಲಕ ಗಳಿಸ್ತಾ ಇವತ್ತು ಆ ಒಂದು ನಾಡಿನ ಅಪ್ರತಿಮ ಪ್ರತಿಭೆಯಾಗಿ ನಮ್ಮ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಯಾಗಿದ್ದಾರೆ ರಾಘವೇಂದ್ರ ಪ್ರಭು ಕರ್ವಾಲ್. ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಅದೇ ರೀತಿ ವಿಜಯತ್ ಕುಮಾರ್ ಬೆಳ್ಳರ್ಪಾಡಿ ಉದ್ಯಮಿಗಳು, ಇವರು ವೇದಿಕೆಯಲ್ಲಿ ಉಪಸ್ಥಿತ, ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ರೂಪಾ ನಾಯಕ್ ನಮ್ಮ RSP ಮಹಿಳಾ ವೇದಿಕೆಯ ಮಣಿಪಾಲದ ಅಧ್ಯಕ್ಷರು, ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಅದೇ ರೀತಿ ಸೌಮ್ಯ ಸುರೇಶ್ ನಾಯ್ಕ್ ವೇದಿಕೆಯನ್ನು ಕೂಡ್ಕೊಂಡಿದ್ದಾರೆ. ನಮ್ಮ ಅಲೆಬೂರು ಗ್ರಾಮ ಪಂಚಾಯತ್ನ ಸದಸ್ಯರು, ಮಾಜಿ ತಾಲೂಕು ಪಂಚಾಯತ್ನ ಉಪಾಧ್ಯಕ್ಷರು, ಅವರನ್ನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಅದೇ ರೀತಿ ವಿಠಲ್ ನಾಯಕ್ ಮಂಚಿ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಅವರು ಇಂದಿನ ಸನ್ಮಾನವನ್ನು ಸ್ವೀಕರಿಸಲಿಂತಹ ಹಿರಿಯ ಕೃಷಿಕರು, ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇವೆ. ಅದೇ ರೀತಿ ಕುಮಾರಿ ನಿಧಿ ಪ್ರಭು ಸೂಡ, ಸುಷ್ಮಾ ತೆಂಡೂಲ್ಕರ್, ಮಹೇಶ್ ನಾಯಕ್ ಬೈಲೂರು ಇವರು ವೇದಿಕೆಗೆ ಆಗಮಿಸಬೇಕು. ಸನ್ಮಾನವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಅವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ಅವರು ನಮ್ಮನ್ನು ಕೂಡ್ಕೊಂಡಿದ್ದಾರೆ. ಈಗಾಗಲೇ ಅವರಿಗೆ ಸ್ವಾಗತ ಮಾಡಿದ್ದು ಮತ್ತೊಮ್ಮೆ ವೇದಿಕೆಯ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದ ಹಂತವಾಗಿ ಬಹುಮಾನ ವಿತರಣೆಯನ್ನು ಕೊನೆಯಲ್ಲಿ ಮಾಡ್ತಾ ನೇರವಾಗಿ ಸಭೆಯ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ತುರ್ತಾಗಿ ನಿರ್ಗಮಿಸಲಿಕ್ಕೆ ಇರುವುದರಿಂದ ಮೊದಲು ಅಭ್ಯಾಗತರ ಮಾತನಾಡಿ ಆಮೇಲೆ ಬಹುಮಾನವನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಶ್ರೀಯುತ ಸುಜಿತ್ ನಾಯಕ್ ಬೈಲೂರು ಈಗಾಗಲೇ ವೇದಿಕೆ ಆಗಮಿಸಿದ್ದಾರೆ. ಇವತ್ತಿನ ಸನ್ಮಾನಿತರು ರಾಷ್ಟ್ರೀಯ ಮಟ್ಟದ ತೋಳಿನ ಕುಸ್ತಿಪಟು ಇವರು, ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದಂಥವ್ರು, ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇವೆ. ಕುಮಾರಿ ಸುಷ್ಮಾ ತೆಂಡೂಲ್ಕರ್ ಕಾರ್ಕಳ ಥೈಲ್ಯಾಂಡ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಪರ್ಧೆಯನ್ನು ಗಳಿಸಿದಂಥವರು, ಅವರಿಗೂ ಸ್ವಾಗತವನ್ನು ಬಯಸ್ತಿದ್ದೇವೆ. ಅದೇ ರೀತಿ ಕುಮಾರಿ ನಿಧಿ ಪ್ರಭು ಸೂಡ ಥ್ರೋಬಾಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಏಷ್ಯನ್ ಥ್ರೋಬಾಲ್ ಚಾಂಪಿಯನ್ಶಿಪ್ನಿಗೆ ಆಯ್ಕೆಯಾದಂತಹ ಕ್ರೀಡಾ ಪ್ರತಿಭೆ, ಇವರನ್ನು ಸ್ವಾಗತ ಮಾಡ್ತಿದ್ದೇವೆ. ಅದೇ ರೀತಿ ಕಾವ್ಯಶ್ರೀ ಅಜಯರು ಯಕ್ಷಗಾನ ರಂಗದಲ್ಲಿ ಸಾಧನೆ ಮಾಡಿದಂಥವರಿಗೆ ಇವತ್ತು ಸನ್ಮಾನ ಮಾಡಲಿಕ್ಕಿತ್ತು, ಅವರು ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿನ್ನೆ ಬಂದು ಸನ್ಮಾನವನ್ನು ಸ್ವೀಕರಿಸಿ ಹೋಗಿದ್ದಾರೆ. ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಸ್ವಾಗತ ಮಾತನ್ನು ಮುಗಿಸ್ತೇನೆ. ನೇರವಾಗಿ ಕಾರ್ಯಕ್ರಮಕ್ಕೆ ನಮಗೆ ಒಂದೆರಡು ಶುಭ ನುಡಿಗಳನ್ನು ಆಡಬೇಕಂತೇಳಿ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ಅವರನ್ನು ವಿನಂತಿ ಮಾಡಿಕೊಳ್ತಿದ್ದೇನೆ. ಹರಿ ಓಂ ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಷ್ಣು ಕ್ರಿಕೆಟರ್ಸ್ ಕರವಾಲು ಇದರ RSP ಪ್ರೀಮಿಯರ್ ಲೀಗಿನ ಸಮಾರೋಪ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು, ಉಡುಪಿಯ ಶಾಸಕರಾಗಿ ಒಂದು ಹೊಸ ಭಾಷ್ಯವನ್ನು ಉಡುಪಿ ಅಭಿವೃದ್ಧಿಗೆ ದಿಕ್ಕನ್ನ ದೆಸೆಯನ್ನು ತೋರಿಸಿದಂಥ ಪುಣ್ಯಾತ್ಮ ಮಾನ್ಯ ಭಗವತ್ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರು ಮತ್ತು ಪ್ರಭುಗಳು. ನಾನು ಎಲ್ಲ ಕಡೆ ತಮಾಷೆ ಹೇಳೋದಿದೆ, ನಾವೆಲ್ಲ ನಾಯಕರಾಗಬೇಕಾದ್ರೆ ಹೋರಾಟ ಮಾಡಬೇಕಾಗ್ತದೆ. ಇವೆಲ್ಲ ಹುಟ್ತಾನೆ ನಾಯಕರು ಅಂತೇಳಿ ನಾವು ಹುಟ್ಟು ನಾಯಕರು ಅಂತೇಳಿ ನಾವು ಹೆಚ್ಚಿಗೆ ಏನಾದರೂ ಸಾಧನೆ ಮಾಡಿ ಮಂತ್ರಿಗಳಾಗ್ಬೋದು, ಪ್ರಭುಗಳಾಗೋದು ಖಂಡಿತ ಸಾಧ್ಯ ಇಲ್ಲ. ನೀವು ಹುಟ್ಟುತ್ತಾನೆ ನೀವೆಲ್ಲ ಪ್ರಭುಗಳು. ನೀವು ಇವತ್ತು ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಗೆ ಒಂದು ಅನ್ವರ್ಥ ನಾಮ ಅಂತ ಇದ್ರೆ ಅದು ಖಂಡಿತವಾಗಲಿ RSP ಸಮಾಜ ಅಂತೇಳಿ ಭಾಳ ಹೆಮ್ಮೆಯಿಂದ ನಾವೆಲ್ಲ ಕಡೆ ಹೇಳ್ಕೊಡ್ತೀವಿ. ಈ ನಾಡಿನಲ್ಲಿ ಎಲ್ಲಾದರೂ ಧರ್ಮಕ್ಕೆ ಚ್ಯುತಿ ಬಂದಾಗ, ಯಾರಾದರೂ ಧರ್ಮ ತಪ್ಪಿ ನಡೆದಾಗ ಮುಂದೆ ಹೋಗಿ ಅದನ್ನು ಖಂಡನೆ ಮಾಡ್ತಕ್ಕಂಥ, ಹಾಗೆ ಅನ್ಯಾಯವನ್ನು ತಿರಸ್ಕಾರ ಮಾಡ್ತಕ್ಕಂಥ, ಧಿಕ್ಕಾರ ಮಾಡ್ತಕ್ಕಂಥ ಒಂದು ಸ್ಪಷ್ಟ ನಿಲುವಿದ್ರೆ ಅದು ಆ ಸಮಾಜ RSP ಸಮಾಜ ಅಂತೇಳಿ ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಒಂದು ಸಂಘ ಬೇಕೇ ಮತ್ತು ಯಾಕೆ ಅನ್ನುವಂಥ ಪ್ರಶ್ನೆ ಉದಿಸಿದಾಗ ನಾವು ಏರಿದ ಎತ್ತರವನ್ನು, ಮಾಡಿದ ಸಾಧನೆಯನ್ನು ಹೇಳಿಕೊಂಡು ಸುಖಿಸಲಾದರೂ ಸಂಘ ಬೇಕು. ಬೇಡ, ಸೋತ ಸೋಲುಗಳಿಗೆ, ಉಂಡ ನೋವುಗಳಿಗೆ ಸಾಂತ್ವನದ ನುಡಿಗಳನ್ನ ಹೇಳಿ ಕೈ ಹಿಡಿದು ಮುನ್ನಡೆಸಲಾದ ಸಂಘ ಬೇಕು ಎಂದು ನಂಬಿದವನು ನಾನು. ಆ ನಿಟ್ಟಿನಲ್ಲಿ ಒಂದು ಸಂಸ್ಥೆ ಹುಟ್ಟಿದ್ರೆ ಸಾಲದು, ಅದನ್ನು ಕಟ್ಟುವ ಕಾಯಕ ನಿರಂತರವಾಗಿರಬೇಕು. ಹೇಳ್ತಾರೆ, ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನೋದು ಋಷಿವಾಣಿಯಾದರೆ, ಸಾತ್ವಿಕ ಪೋಷಣೆ ಇದ್ದಲ್ಲಿ ಸಹಜ ಸಂಕ್ರಮಣ ಆಗ್ತದೆ ಒಂದು ಶರಣರ ಮಂಡಾಳ ಮಾತಂತ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸಂಸ್ಥೆ ಅದು ಊರ್ಧ್ವಮುಖ ಚಿಂತನೆಯನ್ನು ಮಾಡಿದಾಗ, ಆರೋಗ್ಯಪೂರ್ಣ ಜಿಜ್ಞಾಸೆಗೆ ತಾನು ಒಡ್ಡಿಕೊಂಡಾಗ, ಸಮಾಜಮುಖಿಯಾದ ಒಲವನ್ನು ಬೆಳೆಸ್ಕೊಂಡಾಗ ಆ ಸಂಸ್ಥೆ ಬಹಳಷ್ಟು ದಿವಸ ಉಳಿತಾ ಅಂತ. ಭಗವಂತ ನಮಗೆ ಜನ್ಮ ಕೊಡುವಾಗ ಎಲ್ಲರೂ ಶ್ರೀಮಂತರಾಗಿ ಹುಟ್ಟೋದಿಲ್ಲ. ಬದುಕಲ್ಲಿ ಬೇರೆ ಬೇನೆ ಬೇಸರಗಳು, ನೋವು, ಸಂಕಟಗಳು ಬರ್ತವೆ. ಹಾಗಾಗಿ
ಸಂಕಟಗ್ರಸ್ತರ ಸಮಾಧಾನ ಎದುರು ವ್ಯಾಜ್ಯಗಳೆಲ್ಲ ತ್ಯಾಜ್ಯವಾಗುವಂತೆ ಕಷ್ಟಿತದೊಂದಿಗೆ ಸಮಷ್ಟಿತವು ಮೇಳೈಸಿ ಬಂದ ಎತ್ತರ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿಯೊಂದು ಬಾನೆತ್ತರಕ್ಕೆ ಹಾರುವಂತೆ ನದಿ ಎರೆದು ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುಂದಡಿ ಇಡಬೇಕು. ನೀವು ಇಷ್ಟೇ ಜನ ಸೇರಿದ್ದು ಸಾಕು. ನಮ್ಮ ಸಮಾಜದಲ್ಲಿ ಯಾರಾದರೂ ನೊಂದವರು, ಬೆಂದವರು ಅಥವಾ ದುರ್ಬಲರಿದ್ದರೆ ನೀವು ಇಷ್ಟೇ ಜನ ಹೋಗಿ ನಾವು ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ರೆ ಬಹುಶಃ ಆ ಬದುಕಲ್ಲಿ ಮತ್ತೆ ಚೈತನ್ಯವನ್ನು ಕೊಂಡ್ಕೊಳ್ತಾ ಇರ್ತಕ್ಕಂಥ ಒಂದು ಆ ತಾಕತ್ತು ಈ ಯುವಕರಿಗೆ ಇರ್ತಕ್ಕ ಎಲ್ಲ ಕಡೆ. ಸಂಘಶಕ್ತಿ ಕಲವು ಯುಗ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅಂದರೆ ಕಲಿಯುಗದಲ್ಲಿ ಸಂಘಶಕ್ತಿ ಇರ್ತಕ್ಕಂಥ ಬೆಲೆ ಬೇರೆ ಯಾವುದಕ್ಕೂ ಯಾವುದೇ ನಿಟ್ಟಿನಲ್ಲಿ ಕೂಡ ನಿಮ್ಮ ಸಂಘ ಬೇರೆ 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 ಕಾರಣಕ್ಕೆ ರಾಜಕೀಯ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಕಾರಣಕ್ಕೂ ನೀವು ಹೊಡಿಬಾರ್ದು. ಮುಷ್ಟಿ ಬಿಗಿ ಹಿಡಿದು ಸಂಘಟನೆ ಮಾಡಿದಾಗ ಈ ಜಗತ್ತಲ್ಲಿ ಏನನ್ನು ಬೇಕಾದ್ರೆ ನೀವು ಸಾಧನೆ ಮಾಡ್ಬೋದು. ಅದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರ ಮಾರ್ಗದರ್ಶನ ಇದೆ. ಅದಕ್ಕೆಂದು ಖುಷಿಯಾಗಿರ್ತಕ್ಕಂಥದ್ದು ಈ ಭಾಗದ ಕೀರ್ತಿಯನ್ನು ಬಾನೆತ್ತರಕ್ಕೇರಿಸಿ ಇವತ್ತು ಸನ್ಮಾನಕ್ಕೆ ಭಾಜನರಾಗಂತ ಮೂರು ಜನ ಹಿರಿಯರು ನಮ್ಮ ಹಿಂದೆ ಕೂತಿದ್ದಾರೆ. ಈ ಥರದ ಕೆಲಸ ಆಗಬೇಕು. ನಮ್ಮ ಅಜಯರು ನಾನು ಅವರ ಅಭಿಮಾನಿ. ನಿನ್ನೆ ಸನ್ಮಾನ ಮಾಡಿದ್ರಿ, ಖಂಡಿತ ಸನ್ಮಾನ ಸಲ್ಲಬೇಕಂತವರಿಗೆ ಮತ್ತೆ ಮತ್ತೆ ಅವ್ರ ಮೇಲೆ ಎತ್ತರಕ್ಕೆ ಏರಬೇಕು. ಆ ನಿಟ್ಟಿನಲ್ಲಿ ಇಂಥವ್ರ ಬದುಕು ನಮ್ಮ ನಡುವೆ ನಮಗೊಂದು ಹಬ್ಬ ಆಗಬೇಕು, ನಮ್ಮೊಂದು ಉತ್ಸವ ಆಗಬೇಕು. ಇಂಥವ್ರನ್ನ ಕರೆದು ಅವರಿಗೆ ಎತ್ತರ ಸ್ಥಾನಮಾನ ಕೊಟ್ಟು ಮತ್ತಷ್ಟು ಮುಂದೆ ಹೋಗಿ ನಾವು ಇದ್ದೀವಿ ನಿಮ್ಮ ಬೆನ್ನಿಗೆ ಅಂತಕ್ಕಂಥ ಕೆಲಸವನ್ನು ಸಮಾಜ ಮಾಡ್ತಕ್ಕಂಥ ಜವಾಬ್ದಾರಿ ಖಂಡಿತ ನಮಗಿದೆ ಅನ್ನೋದು ಮಾತನ್ನು ಹೇಳ್ತಾ, ಇವಾಗ ನಾವು ಕ್ರೀಡೆಯಲ್ಲಿ ಜಾಸ್ತಿ ಮಾತಾಡಬಾರ್ದು. ಕೇವಲ ಕಾಲು ಮತ್ತು ಬಾಲುಗಳು ಸಫಲ ಕೇಳಿ ಬರಬೇಕು. ಹಾಗಾಗಿ ಈ ಕ್ರೀಡೆ ಇದ್ದಾಗ ನೀವೆಲ್ಲ ಕೆಲವರು ಗೆದ್ದಿದ್ದೀರಿ, ಕೆಲವರು ಸೋತಿದ್ದೀರಿ. ಆದರೆ ನಾನು ಸತ್ಯ ಹೇಳ್ಬೇಕಾದ್ರೆ ನಾನು ಬದುಕಲ್ಲಿ 10 ಸಲ ಸೋತು 11ನೇ ಸಲ ಗೆದ್ದಂಥವ್ನು. ಶ್ರೀಕಾಂತ್ ನಾಯಕರಿಗೆ ಗೊತ್ತಿದೆ. ಯಾಕಂತ ಹೇಳಿದರೆ ನನಗೆ ಎಲ್ಲರಿಗಿಂತ ಜಾಸ್ತಿ ಋಣ ಶ್ರೀಕಾಂತ್ ನಾಯಕ್ ನನಗಿದೆ. ನಾನು ಗೆಲ್ಲುವಾಗ ನಮ್ಮ ಮಂಡಲದ ಅಧ್ಯಕ್ಷರಾಗಿತ್ತು. ಬಹುಶಃ ನಾನೊಂದು 3 ಗಂಟೆ ನಿದ್ದೆ ಮಾಡಿರ್ಬೋದು. ಶ್ರೀಕಾಂತ್ ನಾಯಕರು 3 ಗಂಟೆ ಕೂಡ ನಿದ್ದೆ ಮಾಡಲಿಲ್ಲ. ರಾತ್ರಿ 1 ಗಂಟೆಗೆ 1:30 ಗಂಟೆಗೆ ಜನ ಅವರಿಗೆ ದಬಾಯಿಸ್ತಿದ್ರು. ನನಗೆ ಯಾರಾದ್ರು ಫೋನ್ ಬಂದರೆ ಶ್ರೀಕಾಂತ್ ನಾಯಕರನ್ನ ಕೇಳಿ ಅಂತ ಹೇಳ್ತಿದ್ದೆ. ಮತ್ತು ಎಲ್ಲ ಭಾರ ಅವ್ರು ಹೊತ್ಕೊಂಡಿದ್ರು. ಬಾಬಾ ಕಾಯ ವಾಚ ಮನಸ್ಸ ಹೊತ್ಕೊಂಡಿದ್ರು. ನಾಯಕರು ನಿಮ್ಮ ಸಮಾಜದಲ್ಲಿದ್ದಾರೆ. ಹಾಗೆ ನಮ್ಮ ಉಪೇಂದ್ರ ನಾಯಕರು, ಅವರ ಋಣ ನಮಗಿದೆ. ಹಾಗೆ ಭಟ್ರು, ರಘುಪತಿ ಭಟ್ರು, ಅವರು ಕೂಡ ಅಷ್ಟೇ. ನಾನು ಕರೆದಾಗೆಲ್ಲ ಬಂದು ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಯಾಕಂದರೆ ರಾಜಕೀಯದಲ್ಲಿ ನಾವೆಲ್ಲ ಹೊಸಬರು. ಅವಾಗ ನಮಗೆ ಚುನಾವಣೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ಭಟ್ರು ನಾನು ಯಾವ ಹೊತ್ತಲ್ಲಿ ಕರೆದ್ರು ಅವರಿಗೆಲ್ಲ ಬಂದು 3-4 ಸಲ ಬಂದು ನಮಗೆ ಸಾಂತ್ವನ ದುಂಡಿಗಳನ್ನ ಹೇಳಿ, ಧೈರ್ಯವನ್ನು ಹೇಳಿ, ಎಲ್ಲ ಕಡೆ ಭಾಷಣ ಮಾಡಿ ಜನರ ಮನವೊಲಿಸೋ ಕೆಲಸವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದರೆ ನಾವು ಎಷ್ಟೇ ಎತ್ತರಕ್ಕೆ ಹೋದರೂ ನಾವು ಹೋದಂಥ ಮೆಟ್ಟಲು, ನಾವು ನಡೆದು ಬಂದ ದಾರಿ ಮರಿಬಾರ್ದಂತ. ಅದಕ್ಕೆ ಆ ದೇವರು ಕೂಡ ಮೆಚ್ಚುವುದಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಋಣ ಕೂಡ ನಮ್ಮ ಮೇಲೆ ಇದೆ. ನಾನು ಆ್ಯಕ್ಚುಲಿ ಇವತ್ತು 26 ಕಾರ್ಯಕ್ರಮ, ಇನ್ನೊಂದು 10-12 ಕಡೆ ಹೋಗಬೇಕು. ನಾನು ಬಾಂಬೆಯಿಂದ ಮಧ್ಯಾಹ್ನ ಬಂದೆ. ಹಾಗಾಗಿ ಶ್ರೀಕಾಂತ್ ನಾಯಕರು ಅವರು ನನಗೆ ತಮ್ಮ ಇದ್ದಾಗೆ. ನಾನು ಏನಾದರೂ ಇದು ಮಾಡಿದಾಗ ನಮ್ಮ ಬದುಕಲ್ಲಿ ಸಂಭ್ರಮ, ಅವರು ಸಂಭ್ರಮಿಸ್ತಾರೆ. ನಮ್ಮ ಬದುಕಲ್ಲಿ ಕಷ್ಟ ಇದ್ದಾಗ ಅವರು ಸಂಕಟ ಪಡ್ತಾರೆ ಅಂತ ಪುಣ್ಯಾತ್ಮ. ಏನಾದರೂ ಹೆಚ್ಚು ಕಮ್ಮಿ ಆದಾಗ ಈ ರೇಂಕಲಕ್ಕೆ ನೀವು ಒಂದು ಸಲ ಬರಲಿಲ್ಲ. ಅವ್ರ ಕದಾಗ ಎಲ್ಲ ಬಂದಿನಿ. ಒಂದು ಸಲ ಬಂದಾಗ ತುಂಬ ನೊಂದ್ಕೊಂಡ್ರು. ನೀವು ಎಲ್ಲ ಕಡೆ ಹೋಗಿ ನಮ್ಮಲ್ಲಿ ಬರಲಿಲ್ಲ ಅಂತೇಳಿ. ಆದರೆ ನಮ್ಮ ಒತ್ತಡ ಅವ್ರು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಇನ್ನು ಬೆಳಿಗ್ಗೆ 7 ಗಂಟೆ ಇದ್ದರೆ ಭಟ್ರಿಗೆ ಚೆನ್ನಾಗಿ ಗೊತ್ತಿದೆ. ಮಲಗುವಾಗ ರಾತ್ರಿ 2-2:30 ಗಂಟೆ ಆಗ್ತದೆ. ನಮಗೆ ಹೋಗ್ಬೇಕಂದ್ರೆ ಎಲ್ಲ ಕಡೆ ಆಸೆ ಇದೆ. ಆದರೆ ನಮ್ಮ ಒತ್ತಾಯ ಕೆಲವು ಸಲ ಏನಾಗ್ತದೆ, ಅವ್ರು ಮಲಗಿರ್ತಾರೆ. ನಾವು ಹೋಗಿ ಮನೆ ಬಾಗಿಲ್ಬೇಡಿ ಯಾನ್ ಬತ್ತೆ ಅಂತ ಹೇಳುವಂಥದ್ದು ಅನಿವಾರ್ಯತೆ ರಾಜಕಾರಣದಲ್ಲಿ ಇರ್ತದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ. ದೇವರು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನೆಮ್ಮದಿಯ ನೆರಳು ನಿಮ್ಮ ಮನೆ ಅಂಗಳವನ್ನು ಕಾಯುವಂತಾಗಬೇಕು. ಬದುಕಿನ ಯಶಸ್ಸಿನ ಕೆಳಗಿಳಿಯಂತೆ ಆ ದೈವ ನಿಮಗೆಲ್ಲ ಹರಿಸಲಿ ಅಂತ ಹೇಳ್ತಾ, ನಿಮ್ಮ ಸಂಘಟನೆ ಬಲವಾಗಲಿ, ಸಂಘಟನೆಯನ್ನು ಸಮಷ್ಟಿಯಾಗಿ ದುಡಿಸಿಕೊಳ್ಳುವ ನೀಲಕಂಠ ಧೈರ್ಯ ನಿಮಗೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸಿ ನಮಸ್ಕಾರ. ನಮ್ಮ ಸಂಘಟನೆಗೆ ಶುಭ ಹಾರೈಕೆಯನ್ನು ಮಾಡಿ ನಮಗೆ ಪ್ರೋತ್ಸಾಹದಾಯಕ ಮಾತುಗಳನ್ನಾಡಿದಂತಹ ನಮ್ಮ ಕ್ಷೇತ್ರದ ಕಾಪು ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಪದ್ಮನಾಭ್ ನಾಯಕ್ ಮಣಿಪುರ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದರೆ ಅವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಗಣಪತಿ ಪಾಟ್ಕರ್, ಸುರೇಶ್ ನಾಯಕ್ ಕರ್ವಾಲ್ ಇವರು ವೇದಿಕೆ ಮುಂಭಾಗದಲ್ಲಿದ್ದವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದಿನ ಮಾತಿಗಾಗಿ ಶ್ರೀಯುತ ಕೆ ರಘುಪತಿ ಭಟ್ಟಿಯವರು, ನಮ್ಮ ಉಡುಪಿ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಶ್ರೀ ವಿಷ್ಣು ಕ್ರಿಕೆಟರ್ಸ್ ಕರ್ವಾರ್ನ ನೇತೃತ್ವದಲ್ಲಿ RSB ಸಮಾಜದ ಬಾಂಧವರಿಗಾಗಿ ನಡೀತಾ ಇರುವಂಥ ನಿನ್ನೆ ಮತ್ತು ಇತ್ತ ನಡೆಯುವಂಥ ಕ್ರಿಕೆಟ್ ಅತಿಥಿಯಾಗಿ ಭಾಗವಹಿಸಿದ ಕಾಪು ಶಾಸಕರು ಸುರೇಶ್ ಶೆಟ್ಟಿ, ವೇದಿಕೆಯಲ್ಲಿರುವಂಥ ಎಲ್ಲ ಕರ್ವಾಲ್ನವರು RSB ಸಮಾಜದ
ಸಂಘಟನೆಗಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಸಮಾಜದ ಎಲ್ಲ ವಿಷ್ಣು ಕ್ರಿಕೆಟರ್ಸ್ನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಎಲ್ಲ ವಿಷಯಗಳಿಗೂ ಒಂದು ಮುದ್ರೆ ಒತ್ತುದು ಅಂತ ಇರ್ತದೆ. ಪ್ರಾಯಶಃ ನಿಮ್ಮ ಕಾರ್ಯಕ್ರಮ ಯಶಸ್ಸಾಗಿದೆ ಅಂತ ಮುದ್ರೆ ಒತ್ತಿದ್ದು ಅಂದರೆ ಈಗ ಮಳೆ ಬರ್ತಾ ಇದೆ. ಕ್ರಿಕೆಟಿಗೆ ಆಡುವಾಗ ಏನೂ ತೊಂದರೆ ಆಗಲಿಲ್ಲ. ಎಲ್ಲ ಆದಮೇಲೆ ಪುಷ್ಪವೃಷ್ಟಿ ಹಾಗೆ ವರುಣನ ಕೃತಿಯೂ ಆಗಿದೆ. ಹಾಗಾಗಿ ಕಾರ್ಯಕ್ರಮ ಯಶಸ್ಸಾಗಿದೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಮಾಜವನ್ನು ಸಂಘಟಿಸಲಿಕ್ಕೆ ಬೇರೆ ಬೇರೆ ಆಯಾಮದಲ್ಲಿ ಸಮಾಜವನ್ನು ಸಂಘಟಿಸಬೇಕು. ಅದಕ್ಕೆ ಈ ಕ್ರೀಡೆ ಯಾವುದೇ ಸಂಘಟನೆ ಕ್ರೀಡೆಯ ಮೂಲಕ ಸಂಘಟಿಸೋದು ಭಾಳ ಸುಲಭ. RSB ಸಮಾಜದ ಒಂದು ಸಮಾವೇಶವನ್ನು ಮಾಡಿ ಯುವಕರನ್ನು ಸೇರಿಸಿ ಅಂದರೆ ಜನ ಮಾಡೋದು ಕಷ್ಟ. ಪ್ರಾಯದವರು ಸ್ವಲ್ಪ ಹಿರಿಯರೆಲ್ಲ ಬರ್ತಾರೆ. ಕ್ರಿಕೆಟ್ ಮಾಡಿ ಯುವಕರನ್ನು ಸನ್ಮಾನಿಸಿ ಭಾಳ ಸುಲಭ. ಯಾಕಂದರೆ ಎಲ್ಲ ಯಂಗ್ಸ್ಟರ್ಸು ಆಡ್ಲಿಕ್ಕೆ ಬರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ. ಹಾಗಾಗಿ ಈ ಕ್ರೀಡೆ ಅಂತ ಹೇಳುವಂಥದ್ದು ಈ ಸಂಘಟನೆಗೆ ಒಳ್ಳೆಯ ಸಾಧನ. ಅದನ್ನು ಮನಗೊಂಡು ವಿಷ್ಣು ಕ್ರಿಕೆಟರ್ಸ್ನವರು ಆಟವನ್ನು ಆಯೋಜಿಸಿದ್ದಾರೆ. ಭಾಗವಹಿಸಿದಂಥವ್ರು ಗೆದ್ದವರಿಗೆ ಎಲ್ಲರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತು RSB ಸಮಾಜದ ಬಗ್ಗೆ ಸುರೇಶ್ ಶೆಟ್ಟಿ ಸುಮಾರು ದಶಕಗಳಿಂದ ಹತ್ತಿರದಿಂದ ಸಂಪರ್ಕ ಸಮಾಜ ಪ್ರಾಯಶಃ ಇದು ನಂಬಿಕೆಗೆ, ವಿಶ್ವಾಸಾರ್ಹತೆ ಮತ್ತು ಸ್ನೇಹಕ್ಕೆ, ಕೃತಜ್ಞತೆಯನ್ನು ಇಟ್ಕೊಳ್ಳುವುದಕ್ಕೆ, ಅಂದರೆ ಉಪಕಾರ ಸ್ಮರಣೆಯನ್ನು ಹೆಸರಿದ್ರೆ ಅದು RSB ಸಮಾಜ. ಇದನ್ನು ನಾನು ಹಲವಾರು ಸಂದರ್ಭದಲ್ಲಿ ನೋಡಿದ್ದೆ. ಮತ್ತು ಸಂಘಟನೆಯು ಸಮಾಜದೊಳಗೆ ಅಷ್ಟೇ ಇದೆ. ಸಮಾಜಕ್ಕೆ ಅನ್ಯಾಯ ಆದಾಗ ಗಟ್ಟಿ ಹೋರಾಟ ಮಾಡುವಂಥ ಸ್ವಭಾವವಿದೆ. ಉಪೇಂದ್ರ ಜಿಲ್ಲಾ ಪಂಚಾಯತ್ ತಪ್ಪಿದಾಗ ಎಲ್ಲ ಅಧ್ಯಕ್ಷರು ಇದಾದಾಗ ಕಚೇರಿಗೆ ಬಿಗ ಹಾಕ್ಲಿಕ್ಕೆ ಬಂದಿದ್ರು. ಅಂದರೆ ಸಮಾಜಕ್ಕೆ ಅನ್ಯಾಯ ಆದಾಗ ಒಟ್ಟಾಗಿ ಹೋರಾಟ ಮಾಡುವಂಥ ಒಂದು ಕಿಚ್ಚು ಈ ಸಮಾಜದಲ್ಲಿದೆ. ಮತ್ತು ಎಲ್ಲ ಹಿರಿಯರು ಇವತ್ತು ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ ಹಲವಾರು ನಾಯಕರುಗಳನ್ನು ಹೊಂದಿರುವಂಥ ಒಂದು ಸಂಖ್ಯೆಯಲ್ಲಿ ಸಣ್ಣ ಸಮಾಜ ಆದರೂ ಸುರೇಶ್ ಶೆಟ್ಟಿ ಹೇಳಿದ ಹಾಗೆ ಸಮಾಜದಲ್ಲಿ ಎಲ್ಲ ಕಡೆ ನಾಯಕತ್ವವನ್ನು ಹೊಂದಿರತಕ್ಕಂಥ ಗುಣ ಇರುವಂಥ ಸಮಾಜ. ಹಾಗಾಗಿ ಆ ಸಮಾಜದ ಸಂಘಟನೆ ಪ್ರಾಯಶಃ ಈ ಒಂದು ಕ್ರಿಕೆಟ್ ಪಂದ್ಯಾಟ ಅದನ್ನು ಸಮಾಜದ ಹಲವಾರು ಸಮಸ್ಯೆಗಳು, ಬೇಡಿಕೆಗಳು ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ. ಅದಕ್ಕೆ ನೇತೃತ್ವವನ್ನು ಜನಪ್ರತಿನಿಧಿ ಸರ್ಕಾರ ಎಲ್ಲ ಎಲ್ಲರೂ ನಿಮ್ಮ ಜೊತೆ ಮಾಡೋಣ ಅಂತ ಮತ್ತೊಮ್ಮೆ ನಾಯಕ್ ಈ ತಂಡಕ್ಕೆ ಒಳ್ಳೆಯ ಸಂಘಟನೆ ಮಾಡಿ ವಿಶೇಷವಾದ ಕರ್ವಾಲಿಗೂ ಭಾಳ ಸಂಬಂಧ. ಯಾಕಂದರೆ ಬಾರಿಗೆ ಶ್ರೀಕಾಂತ್ ನಾಯಕರೆಲ್ಲ ಯಂಗ್ ಸಣ್ಣ ಕಾರ್ಯಕರ್ತ ಪಾಡ್ಕರು ಆಗ ದಿನೇಶ್ ಪಾಡ್ಕರ್ ಆಗ ಮುಂಚೂಣಿಯಲ್ಲಿದ್ದ ಶ್ರೀಕಾಂತ್ ನಾಯ್ಕ ಫಸ್ಟ್ ಶಾಸಕನಾದ ತಾಲೂಕು. ಅಂದರೆ ಒಳ್ಳೆಯ ಸಂಬಂಧ. ನಮಗೆ ಒಂದೇ ಟರ್ಮ್ ಸಿಕ್ಕಿತ್ತು 2004ರಿಂದ 8 ಮಾತ್ರ. 8ಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಲಾಲಾಜಿಯವರು 2ನೇ ಬಾರಿಗೆ ಗೆಲ್ಲಬೇಕಾದ್ರೆ ಆ 7 ಕ್ಷೇತ್ರಗಳಲ್ಲಿ 8,000 ಅವರಿಗೆ ಲೀಡ್ ಬರುವಂಥದ್ದು. ಈ ಒಳ್ಳೆಯ ಅದೆಲ್ಲವೂ ಒಳ್ಳೆಯ. ಹಾಗಾಗಿ ಕರ್ವಾಲಲ್ಲಿ ನನಗೆ ಭಾಳ ಹತ್ತಿರವಾದಂಥ ಒಳ್ಳೆಯ ಒಂದು ಸಂಬಂಧ. ಇವತ್ತಿಗೂ ನಾನು ಅಲ್ಲಿ ಶಾಸಕನಲ್ದಿದ್ರು ಸಮಾಜದ ಅಲ್ಲಿ ಊರಿನವರು ಊರು ಇಡೀ ಪಂಚಾಯತ್ ಸಂಪರ್ಕವನ್ನು ಇಟ್ಕೊಂಡಿದ್ದೆ. ಹಾಗಾಗಿ ಅದಕ್ಕೂ ನಾನು ಚಿರಋಣಿಯಾಗಿದ್ದೇನೆ. ಯಾಕಂದರೆ ಮಾಜಿ ಆದಮೇಲೆ ಕರೆಯೋದು ವಿಶೇಷ. ಮಾಜಿ ಆದ ಮೇಲೆ ಯಾರು ಹೆಚ್ಚಿನವರು ನೆನ್ಪಿಡ್ಕೊಳ್ಳಲ್ಲ. ಮತ್ತು ನೀವು ನಮ್ಮ ದುರ್ಮೆ ಸುರೇಶ್ ಶೆಟ್ಟಿ ಸರಿ, ನಾನೇನು ಭಾಳ ಅವರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಲ್ಲ. ಆದರೂ ಎಲ್ಲ ಕಡೆಯಲ್ಲಿಯೂ ಉಪಕಾರ ಸ್ಮರಣೆಯನ್ನು ಮಾಡ್ತಾರೆ. ಒಬ್ಬ ನಾಯಕನಲ್ಲಿ ಬೇಕಾದಂಥ ಗುಣಗಳು.
ನಾಯಕನಾದಂಥ ಯಾವಾಗಲೂ ಸಿಂಹ ನನ್ನ ಮೃಗರಾಜ ಅಂತ ಹೇಳ್ತಾರೆ. ಹುಲಿ ಹಿಂದೆ ನೋಡೋದಿಲ್ಲ, ಸಿಂಹ ಆಗಲ್ಲ, ಹಿಂದೆ ನೋಡ್ತದೆ. ಅಂದರೆ ಸಿಂಹಾವಲೋಕನ, ನಾನು ಏನು ಎಲ್ಲಿಂದ ಬಂದಿದ್ದೇನೆ ಅಂತ ಹಿಂದೆ ನೋಡಬೇಕು. ಅಂಥವ್ರು ಸಿಂಹವಾಗಿ ಸಮಾಜದಲ್ಲಿ ಉಳಿತಾರೆ. ಸುರೇಶ್ ಶೆಟ್ಟರು ಅದನ್ನು ನೆನಪಿಸ್ತಾರೆ. ಇವತ್ತು ಲಾಲಾಜಿ ಮೆಂಡನ್ ಕೆಲಸ ಮಾಡಿ ನಮ್ಮದು ಇದು ಬಹುಶಃ ಒಂದು ಒಳ್ಳೆಯ ಅಂತ ನಾನು ಭಾವಿಸ್ತೇನೆ. ಅವರಿಗೂ ನನ್ನ ಉಪಸ್ಥಿತ ಎಲ್ಲರಿಗೂ ವಂದಿಸಿ ಕಾರ್ಯಕ್ರಮಕ್ಕೆ ಕರೆದದಕ್ಕೆ ನನ್ನ ವಿಶೇಷವಾದ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಶ್ರೀ ಕೆ ರಘುಪತಿ ಭಟ್ಟಿಯವರು ಪುಷ್ಪಾಂಜಲಿ ಮೂಲಕ ಮಳೆಯು ಸುರಿದಿದೆ, ನಿಮ್ಮ ಕಾರ್ಯಕ್ರಮ ದೇವರಿಗೂ ತಲುಪಿದೆ ಎನ್ನುವಂಥ ಒಂದು ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಳಿದ ಮೊತ್ತವನ್ನು ನಮ್ಮ ಕರವಾಲು ಶಾಲೆ ಕಳೆದ 7 ವರ್ಷದಿಂದ ನಾವು ನಮ್ಮ ಸಂಘದವರದನ್ನು ದತ್ತು ಪಡೆದುಕೊಂಡು ಸುಮಾರು ವರ್ಷಕ್ಕೆ ಒಂದು 3 ಲಕ್ಷದಷ್ಟು ಖರ್ಚು ಮಾಡಿ ಶಾಲೆಗೆ ಬರುವಂಥ ಮಕ್ಕಳಿಗೆ ವಾಹನ, ಪುಸ್ತಕ, ಬ್ಯಾಗ್, ಕೊಡೆ ಎಲ್ಲವನ್ನು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಮಕ್ಕಳು ಎನ್ನುವಂಥದ್ದು ದೇವರಿಗೆ ಸಮಾನ. ಈ ಮಕ್ಕಳಿಗೆ ಸಲ್ಲುತ್ತಿರುವಂತಹ ಏನು ಇದರ ಉಳಿಕೆಯ ಮೊತ್ತ ಅದು ದೇವರಿಗೆ ಸಲ್ಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಿನ್ನೆ ಇಲ್ಲಿ ಕ್ರೀಡಾ ಪಂದ್ಯಾಟ ನಡೀತಿರುವಂಥ ಒಬ್ಬ ಆಟಗಾರ ನಡೀತಿರುವ ಸಂದರ್ಭದಲ್ಲಿ ಆಟಗಾರ ಒಬ್ಬ ಬಿದ್ದು ದೀಕ್ಷಿತ್ ಎನ್ನುವ ಹುಡುಗ, ಅವನ ಕಾಲು ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಮಣಿಪಾಲ KMCಲಿ ಅಡ್ಮಿಟ್ ಆಗಿದ್ದಾರೆ. ಸೋಮವಾರ ಅವ್ರದ್ದು ಆಪರೇಷನ್ ಇದೆ. ಅದಕ್ಕೂ ನಾವು ಒಂದಷ್ಟು ಆರ್ಥಿಕವಾಗಿ ಕ್ರೀಡಾ ಪ್ರೇಮಿಗಳಲ್ಲಿ ಆಗಮಿಸಿದವರಲ್ಲಿ ಕೇಳಿದಾಗ ಈಗಾಗಲೇ ಒಂದು 30-32 ಸಾವಿರದಷ್ಟು ಧನ ಸಂಗ್ರಹವಾಗಿದೆ. ಒಂದು ಹೆಚ್ಚು ಕಡಿಮೆ ಒಂದು 50 ಸಾವಿರದಷ್ಟು ಆಗ್ಬೋದು. ಅದನ್ನು ಆ ಕುಟುಂಬದವರಿಗೆ, ತೀರಾ ಬಡ ಕುಟುಂಬದವರು, ಅವರ ತಂದೆ 50 ವರ್ಷಕ್ಕೂ ಮೇಲ್ಪಟ್ಟವರು, ಆದರೆ ಇವತ್ತಿಗೂ ಕ್ರಿಕೆಟ್ ಅಂದರೆ ಅವರಿಗೆ ಪಂಚಪ್ರಾಣ. ತಂದೆ ಮತ್ತು ಮಗ ಇಬ್ಬರು ಆಡ್ತಾಯಿದ್ರು. ಅವರ ಎದುರಿಗೆ ಮಗನಿಗೆ ಒಂದು ಸಣ್ಣ ಅವಘಡವಾಗಿ ಅವರಿಗೆ, ಅವರ ಕುಟುಂಬದ ಒಂದು ಆರ್ಥಿಕ ಸಂಕಷ್ಟಕ್ಕೆ ನಾವು ಎಲ್ಲ ಕ್ರೀಡಾ ಪ್ರೇಮಿಗಳು, ಕೇವಲ ನಾವಂತಲ್ಲ, ನಾವು ಕೈ ಜೋಡಿಸ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ. ಮುಂದೆ ಸಭಾ ಕಾರ್ಯಕ್ರಮ ಹೆಚ್ಚು ಉದ್ದ ಎಳೆಯುವುದಿಲ್ಲ. ನಮ್ಮ ಮಣಿಪಾಲದ ASI ಆದಂತಹ ನಾಗೇಶ್ ನಾಯ್ಕ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ವಿನಂತಿ ಮಾಡಿಕೊಳ್ತೀನಿ. RSP ಟ್ರೋಫಿ 2025 ಈ ಮುಕ್ತಾಯ ಸಮಾರಂಭದ ವೇದಿಕೆಯಲ್ಲಿರುವ ಕಾಪು ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟರವರೇ, ಹಾಗೂ ಉಡುಪಿ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಶ್ರೀ ರಘುಪತಿ ಭಟ್ರವರೇ, ಹಾಗೂ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ ಹಾಗೂ ಕ್ರೀಡಾಭಿಮಾನಿಗಳೇ, ನಮ್ಮ ಸಮಾಜದ ಬಗ್ಗೆ ಶ್ರೀಯುತ ಕಾಪು ಶಾಸಕರು ಮತ್ತು ನಮ್ಮ ಉಡುಪಿ ನಿಕಟಪೂರ್ವ ಶಾಸಕರು ಕೆಲವು ವಿಚಾರಗಳನ್ನು ಹೇಳಿದರು. ಆದರೆ ಕ್ರಿಕೆಟ್ನ ಬಗ್ಗೆ ನಾನು ಸ್ವಲ್ಪ ಅಂದ್ಕೊಂಡದನ್ನು ಹೇಳ್ತೇನೆ. ಕ್ರಿಕೆಟ್ ಎಂಬುದು ಒಂದು ಕ್ರೀಡೆ. ಆದರೆ ಆ ಕ್ರೀಡೆಯಿಂದ ನಮಗೇನು ಉಪಕಾರ? ಕೆಲವರು ಬೆಟ್ಟಿಂಗ್ ಅದೆಲ್ಲ ಮಾಡ್ತಾರೆ, ತಪ್ಪದು. ಆದರೆ ಕ್ರೀಡೆ ಆಡುವುದು ತುಂಬ ಉಪಕಾರ ಇದೆ. ಸ್ಪೆಷಲಾಗಿ ಈ ಕ್ರಿಕೆಟಲ್ಲಿ ನಾವು ಒಂದು ಓಟ, ಇನ್ನೊಂದು ಕಣ್ಣಿನ ದೃಷ್ಟಿ, ಇದೆರಡು ಸೂಕ್ಷ್ಮತೆಯನ್ನು ಪಡೆಯುತ್ತೇವೆ. ಕಣ್ಣಿಗೆ ವ್ಯಾಯಾಮ, ದೇಹಕ್ಕೆ ವ್ಯಾಯಾಮ, ಮತ್ತು ನಾವು ಓಟ, ಸ್ಪೀಡ್ ಓಡುವುದು, ಇದು ಮೂರನ್ನು ನಾವು ಪಡ್ಕೊಳ್ತೇವೆ ಈ ಕ್ರೀಡೆಯಿಂದ. ಇದು ನಮ್ಮ ದೇಹದ ಆರೋಗ್ಯಕ್ಕೆ ಉತ್ತಮ. ಇಂಥ ಈ ದೇಹದ ಆರೋಗ್ಯಕ್ಕೆ ಉತ್ತಮಕರವಾದ ಈ ಕ್ರೀಡೆಯನ್ನು ಪ್ರೋತ್ಸಾಹಿಸಿ ನಮ್ಮ ವಿಷ್ಣು ಕ್ರಿಕೆಟರ್ಸ್ ಕರವಾಲು ಇವರು ಈ ಸಲ 3ನೇ ವರ್ಷ, ಬಹುಶಃ 3ನೇ ವರ್ಷಕ್ಕೆ ಇದು ಕ್ರೀಡೆಗಳನ್ನು ಆಯೋಜಿಸ್ತಾ ಇದ್ದಾರೆ. ಇದರ ಬಗ್ಗೆ ನಮಗೆ ಬಹಳ ಸಂತೋಷ ಆಗ್ತದೆ. ಅಂದರೆ ಈ ಸಂಸ್ಥೆ ಈ ಆರೋಗ್ಯದ ದೃಷ್ಟಿಯಲ್ಲಿ ಕ್ರೀಡೆಯ ಮುಖಾಂತರ ಯುವ ಜನರಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಹಾಗೂ ನಮ್ಮ ಸಮಾಜದ ಕೆಲವು ಇವರಿಗೆ ಸಾಧಕರಿಗೆ ಸನ್ಮಾನಗಳನ್ನು ಮಾಡಿದ್ದಾರೆ. ಈಗ ತಾನೇ ಹೇಳಿದ್ದಾರೆ, ಅವರು ಒಬ್ಬ ಕ್ರಿಕೆಟಲ್ಲಿ ಏನೋ ಗಾಯಾಳು, ಅವನು ಆಸ್ಪತ್ರೆಯಲ್ಲಿದ್ದಾನೆ, ಅವರಿಗೆ ಧನ ಸಹಾಯವನ್ನು ಮಾಡ್ತಾ ಇದ್ದೇವೆ ಅಂತೇಳಿ. ಹಾಗೆ ಈ ಸಮಾಜಮುಖಿ ಕಾರ್ಯಕ್ರಮಗಳಿಗೂ ಕೂಡ ಅವರು ಒತ್ತು ಕೊಡ್ತಾ ಇದ್ದಾರೆ. ಮತ್ತು ಶ್ರೀಕಾಂತ್ ನಾಯ್ಕರು ನನಗೆ ಕೆಲವು ವರ್ಷದಿಂದ ಪರಿಚಯ. ಏನೋ ಕೆಲಸ ಕಾರ್ಯಗಳಿದ್ದರೆ ನಮಗೆ ಫೋನ್ ಮಾಡ್ತಾರೆ. ನಾವು ಕೂಡ ಕಾನೂನುಬದ್ಧವಾಗಿ ಏನುಂಟು ಅದನ್ನು ಅವರಿಗೆ ಸಹಾಯ ಮಾಡ್ತೇವೆ. ಕಾನೂನು ಬಿಟ್ಟು ನಾವು ಮಾಡಲಿಕ್ಕೆ ಬರುವುದಿಲ್ಲ. ಈ ವೇದಿಕೆಯಲ್ಲಿ ನನಗೆ ಈ ಒಂದು ಅವಕಾಶವನ್ನು ಮಾತನಾಡಲಿರೋ ಅವಕಾಶ ಕೊಟ್ಟಿದ್ದಾರೆ. ಕಾನೂನು ಬಗ್ಗೆ ಮಾತನಾಡಿದಾದರೆ ಸ್ವಲ್ಪ ಹೊತ್ತು ಮಾತನಾಡ್ತಿದ್ದೆ. ಆದರೆ ನನಗೆ ಕ್ರೀಡೆ, ಈ ಬೇರೆ ವಿಚಾರದಲ್ಲಿ ಮಾತನಾಡಿ ಅಭ್ಯಾಸ ಇಲ್ಲ.
ಆದ್ದರಿಂದ ನನಗೆ ಅವಕಾಶ ಕೊಟ್ಟದ್ದಕ್ಕೆ ನಮ್ಮ ಸಂಸ್ಥೆಯವರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನಾಗೇಶ್ ನಾಯ್ಕ್ SI ಮಣಿಪಾಲ ಆರಕ್ಷಕ ಠಾಣೆ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕೊನೆಯ ಮಾತಿಗಾಗಿ ರಂಜಿತ್ KS ಪುನಾರ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕಂತ ವಿನಂತಿ ಮಾಡಿಕೊಳ್ತಿದ್ದೆ. ವೇದಿಕೆಯಲ್ಲಿ ಇರುವಂತಹ ಮಾನ್ಯ ಶಾಸಕರೇ ಹಾಗೂ ನಮ್ಮ ಉಡುಪಿಯ ಮಾಜಿ ಶಾಸಕರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಕ್ರೀಡಾಭಿಮಾನಿಗಳೇ, ನಾನು ಒಂದು 2 ನಿಮಿಷ ಗಣ್ಯರೆಲ್ಲ ಅವರ ಮಾತಿನ ಮುತ್ತುಗಳನ್ನು ಪೋಣಿಸ್ತಾ ಹೋಗಿದ್ದಾರೆ. ಆದರೂ ಈಗ ಆ ಸಮಯ ಅಲ್ಲ. ಯಾಕೆಂತ ಹೇಳಿದರೆ ನಾನು ಕೂಡ ಇನ್ನು ತುಂಬ ಹೆಚ್ಚಿಗೆ ಮಾತಾಡಲಿಕ್ಕೆ ನಿಂತರೆ ಮಳೆರಾಯ ಕೂಡ ಬಂದಿದ್ದಾನೆ. ಹಾಗೂ ಕ್ರೀಡಾ ಪ್ರೇಮಿಗಳು ಅವರ ಕ್ರೀಡೆ ಅಷ್ಟು ಕಷ್ಟಪಟ್ಟು ನಿನ್ನೆಯಿಂದ ಬೆಳಿಗ್ಗೆಯಿಂದ ಕ್ರೀಡೆ ಆಡಿ ಅವರೀಗ ಅವರ ಸ್ಮರಣೀಯ ಕ್ಷಣಗಳು ಅಂದರೆ ವೇದಿಕೆಗೆ ಬಂದು ಏನೊಂದು ಅವರ ಬಹುಮಾನ ಕಪ್ಪು ಅದನ್ನು ತೆಗೆದುಕೊಂಡು ಅವರ ಉಲ್ಲಾಸ ಹಂಚಿಕೊಳ್ಳುವಂತಹ ಕ್ಷಣಕ್ಕೆ ಕಾಯ್ತಾ ಇದ್ದಾರೆ. ವಿಷ್ಣು ಕ್ರಿಕೆಟರ್ಸ್ ಕರ್ವಾಲು ಇದರ ನೇತೃತ್ವ ಅಂದರೆ ಶ್ರೀಕಾಂತ್ ನಾಯಕ್ ಕರ್ವಾಲು ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಕ್ರಿಕೆಟ್ ಬಹಳ ಉತ್ತಮ ರೀತಿಯಿಂದ ನಡೆದಿದೆ. ಹಾಗೂ ನಮ್ಮ ಸಮಾಜದ ಒಗ್ಗಟ್ಟಿಗೆ ಬೇಕಾಗಿ ಅವರು ಈ ಕ್ರಿಕೆಟ್ ಇದನ್ನು ನಡೆಸ್ತಾ ಇದ್ದಾರೆ. ಅವರನ್ನು ವೇದಿಕೆಯಲ್ಲಿರುವಂತಹವರು ತುಂಬ ಜನ ಹುರಿದುಂಬಿಸಿದರು. ನಾನು ಒಂದು ಮಾತು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಯುವಕರಲ್ಲಿ. ಈಗ ಸರ್ ಈಗಾಗಲೇ ಹೇಳಿದರು, ಕ್ರಿಕೆಟ್ ಅಂತ ಹೇಳಿದ ತಕ್ಷಣ ಜನರು ಒಟ್ಟಾಗ್ತಾರೆ, ಸಮಾವೇಶ ಅಂತ ಹೇಳಿದ ತಕ್ಷಣ ಒಟ್ಟಾಗೋದಿಲ್ಲ ಅಂತ. ಆದರೂ ನಮ್ಮ ಸಮಾಜದಲ್ಲಿ ಸಮಾವೇಶಕ್ಕೆ ಯಾಕೆ ಜನ ಒಟ್ಟಾಗ್ತಿಲ್ಲ, ಅದು ನಾವು ನಮ್ಮಲ್ಲೇ ಒಂದು ಕೇಳಿಕೊಳ್ಬೇಕಾದಂತಹ ಒಂದು ಕ್ವಶನ್. ಯಾಕಂತ ಹೇಳಿದರೆ ಈಗಿನ ಯುವ ಜನತೆ ಈ ಸಂಘಟನೆಯತ್ತ ಜಾಸ್ತಿ ಬರ್ತಾ ಇಲ್ಲ. ನಮ್ಮ ಜಾತಿಯ ಏನೆಲ್ಲ ನಮ್ಮ ಸಂಘಟನೆ ಉಂಟು, ನಮ್ಮ ರಾಜಾಪುರ ಸರಸ್ವತ ಬ್ರಾಹ್ಮಣ ಸಂಘ ಮಣಿಪಾಲ ಅಥವಾ ಪ್ರತಿ ಊರಿನಲ್ಲಿ ನಮ್ಮ ಸಂಘ ಉಂಟು. ಅದರಲ್ಲಿ ಆದಷ್ಟು ನಮ್ಮ ಯುವಕರು ಮೆಂಬರ್ಶಿಪ್ಪನ್ನು ತಗೊಂಡು ಸದಸ್ಯರಾಗಬೇಕು. ಮೇಯ್ನ್ ಏನಂತ ಹೇಳಿದರೆ ಈ ವಾಟ್ಸಪ್ಪಲ್ಲಿ 1,000 ಜನ ಇದ್ದರೂ ಕೂಡ ಚರ್ಚೆ ಒಂದಕ್ಕೊಂದು ಕಮೆಂಟ್ ಅದು ಇದು ತುಂಬ ಹಾಕ್ತಾರೆ. ಅದರಿಂದ ಏನೂ ಉಪಯೋಗವಿಲ್ಲ, ಸಮಾಜಕ್ಕೆ ಉಪಯೋಗ ಇಲ್ಲ. ಆಗಬೇಕು ಚರ್ಚೆ, ಆದರೂ ಆದಷ್ಟು ನಮ್ಮ ಸಮಾಜದ ಯುವ ಜನತೆ ಈ ಸಂಘಟನೆಯತ್ತ ಬರಬೇಕಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಿದ್ದೆ. ಯಾಕೆಂತ ಹೇಳಿದರೆ ಈಗ ಶ್ರೀಕಾಂತ್ ನಾಯಕ್ ಈಗ ಇದ್ದಾರೆ, ಅವರ ಒಂದು ನಾಯಕತ್ವದ ಅಡಿಯಲ್ಲಿ ಇನ್ನೂ ಕೂಡ ನಾಯಕರು ರೆಡಿ ಆಗಬೇಕು. ಅಂದರೆ ನೆಕ್ಸ್ಟ್ ಇದನ್ನು ನಾವು ಕಂಟಿನ್ಯೂ ಮುಂದುವರಿಸ್ತಾ ಹೋಗಬೇಕು. ನೋಡಿ, ಮೊನ್ನೆ ನಿನ್ನೆ ನಮ್ಮ ಮಂಗಳೂರಲ್ಲಿ ಒಂದು ಸಮಾವೇಶ ಆಯಿತು, ನಮ್ಮ ಅನ್ಯ ಬಾಂಧವರದ್ದು. ಎಷ್ಟು ಲಕ್ಷಾಂತರ ಜನರು ಸೇರಿದ್ದಾರೆ. ಅಂದರೆ ಒಂದು ಪ್ರತಿಭಟನೆಗೆ ಅಷ್ಟು ಅವರಲ್ಲಿ ಒಗ್ಗಟ್ಟು ಇದೆ. ನಮ್ಮಲ್ಲಿ ನಾನು ಹೇಳಿದೆ, ಯಾವುದೇ ಥರದ ಈ ಸಮಾಜಮುಖಿ ಕೆಲಸ ಬರುವಾಗ ಒಗ್ಗಟ್ಟಿನ ಕೊರತೆ ನಮ್ಮಲ್ಲಿ ಕಾಣ್ತಾ ಉಂಟು. ಹಾಗಾಗಿ ಪ್ರತಿ ಊರಿನಲ್ಲಿ ನಾವು ಎಂತ ಮಾಡಬೇಕಂತ ಹೇಳಿದರೆ, ನಾವೊಂದು ಎಷ್ಟು ಮನೆ ಉಂಟು ನಮ್ಮಲ್ಲೇ ಒಂದು ಸಮುದಾಯ ಭವನ, ಸಣ್ಣ ಮಟ್ಟಿನ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿ ನಮ್ಮಲ್ಲಿ ಯುವಕರನ್ನು ಒಗ್ಗೂಡಿಸಿ ನಮ್ಮ ಸಮಾಜಮುಖಿ ಕರ್ತವ್ಯ ಏನುಂಟು ಅದರ ಬಗ್ಗೆ ಸ್ವಲ್ಪ ಹಿರಿಯರ ಮಾರ್ಗದರ್ಶನ ತಗೊಂಡು ಅದನ್ನೆಲ್ಲ ಮಾಡಬೇಕಂತ ಹೇಳಿ ನಾನು ನಿಮ್ಮ ಯುವಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇಲ್ಲಿ ಬಂದ ಹೆಚ್ಚಿನ ಯುವಕರೆಲ್ಲ ಒಳ್ಳೆ ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತ ನಾನು ಹೇಳ್ತೇನೆ. ನಿಮ್ಮ ಊರಿನಲ್ಲಿ ಸಮಾಜ ಸಂಘ ಇರ್ಬೋದು, ಆ ಸಂಘಗಳನ್ನು ಸ್ವಲ್ಪ ಸದೃಢವಾಗಿ ನೀವು ಇನ್ನು ಮುಂದೆ ಅದರ ಜವಾಬ್ದಾರಿಯನ್ನು ಹಿಡ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಎಲ್ಲ ಈಗ ಸಂಘಗಳಲ್ಲಿ ಇರುವಂಥದ್ದು ಎಲ್ಲ ತಲೆ ಬೆಳ್ಳಗಾಗಿದ್ದವ್ರೆ. ನಾವೆಲ್ಲ ಕಲರ್ ಮಾಡ್ತೇವೆ, ನಮ್ಮದು ಬೆಳ್ಳಗಾಗಿದೆ, ವಿಷಯ ಬೇರೆ. ಆದರೂ ಅಂಥವರಿಗೆಲ್ಲ ಇನ್ನು ಮುಂದೆ ಯಂಗ್ಸ್ಟಾರ್ಸ್, ನೀವು ಈಗ ಏನು ಯಂಗ್ಸ್ಟಾರ್ಸ್ ಇದ್ದೀರಿ, ನೀವು ಇನ್ನು ನಾಯಕತ್ವವನ್ನು ತೆಗೆದುಕೊಳ್ಬೇಕು. ಆ ಮುಖಾಂತರ ನಮ್ಮ ಸಂಘಟನೆ ಬಲಪಡಿಸಿಕೊಳ್ಬೇಕು. ನಮ್ಮ ಸಮಾಜ ಇವತ್ತು ಇದ್ದ ಹಾಗೆ ಇನ್ನು ಮುಂದೆ ಕೂಡ, ಹಿಂದೆ ಇದ್ದ ಹಾಗೆ ಈಗ ಇಲ್ಲ, ಆದರೂ ಈಗ ಸ್ವಲ್ಪ ಆದರೂ ಉಂಟು. ಇನ್ನು ಮುಂದೆ ಕೂಡ ನಮ್ಮ ಈ ರಾಜಾಪುರ ಸಾರಸ್ವತ ಬ್ರಾಹ್ಮಣ ಸಮಾಜ ಏನು ನಮ್ಮ ಗುರುಮೇಶ್ ಸುರೇಶ್ ಶೆಟ್ಟಿ ಸರ್ ಈಗ ಹೊಗಳಿದ್ರು ನಮ್ಮ ಸಮಾಜವನ್ನು, ಆ ರೀತಿ ಇನ್ನೂ ಕೂಡ ನಾವು ಮುಂದುವರಿಸಿಕೊಂಡು ಹೋಗೋಣ. ನಮ್ಮ ಈ ಯುವ ಜನತೆ ಆದಷ್ಟು ನಮ್ಮ ಊರಿನಲ್ಲಿ, ನಿಮ್ಮ ಊರಿನಲ್ಲಿ ಸಣ್ಣದೊಂದು ಸಮುದಾಯ ಭವನ, ಅದಕ್ಕೆ ನೀರೆರಚುವವರು ತುಂಬ ಜನ ಇದ್ದಾರೆ. ಸನ್ಯಾಸ ಹಿತ್ತಿಗಿದಲೆ ಅಲ್ಲಿ ಉಂಟು, ಇಲ್ಲಿ ಯಾಕೆ, ಅದಲ್ಲ. ದೂರ ಇದ್ರೆ ನೋಡಿ ಹೋಗ್ಲಿಕ್ಕೆ ಕಷ್ಟ. ನಮ್ಮಲ್ಲಿ ಇದ್ರೆ, ಬೇರೆ ಸಮುದಾಯದಲ್ಲಿ ನೋಡಿ ಒಂದು 10-20 ಮನೆ ಇದ್ರೆ ಅವರದೊಂದು ಒಗ್ಗಟ್ಟಿಗೆ ಒಂದು ಅವಕಾಶ ಮಾಡಿಕೊಳ್ಳುವಂಥವರ ಏನಾದರೂ ಇದು ಮಾಡ್ಕೊಳ್ತಾರೆ. ಹಾಗೆ ನಮ್ಮ ಸಮಾಜದಲ್ಲಿ ನಾವೊಂದು ಒಗ್ಗಟ್ಟಿಗೆ ಈ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ಏನು ಮಾಡ್ತಾ ಇದ್ದಾರೆ, ಅವರ ಒಳ್ಳೆಯ ಉದ್ದೇಶ ಏನಂತ ಹೇಳಿದರೆ ಸಮಾಜದ ಸಂಘಟನೆ ಪ್ಲಸ್ ಶಾಲೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ, ಕರುವಾಲ್ ಶಾಲೆಗೆ ಅಂತ ಹೇಳಿದ್ದಾರೆ. ವರ್ಷ ಕೂಡ ಮಾಡ್ತಾ ಇದ್ದಾರೆ. ನಾವು ನೋಡಿ ನಮ್ಮ ಯುವಕರು ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ, ನಾವು ಕಿಸೆಗೆ ಕೈ ಹಾಕೋದು ಸ್ವಲ್ಪ ಕಡಿಮೆ ಆಗಿದೆ ಈಗ. ಅಂದರೆ ಅವರಿಗೆ ಶ್ರೀಕಾಂತ್ ನಾಯಕರವರಿಗೆ ಅನುಭವ ಉಂಟು, ಯಾರ ಹತ್ರ ಕೇಳ್ತಾ ಇದ್ದಾರೆ ಅವ್ರ ಹತ್ರಲೇ ಸ್ವಲ್ಪ ಬರ್ತಾ ಉಂಟು. ನಾವು ಏನು ಮಾಡಬೇಕಂತೇಳಿ, ಈಗ ನಿಮಗೆ ಸಣ್ಣ ಏಜ್
ಈಗಲೇ ನೀವು ಕೊಡುವುದನ್ನು ಶುರು ಮಾಡಿ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ. ಆಗ ಕೊಡಲಿಕ್ಕೆ ಶುರು ಮಾಡಿದರೆ ತನ್ನಷ್ಟಕ್ಕೆ ತುಂಬುತ್ತಾ ಬರ್ತದೆ. 100% ಅದು ನನ್ನ ಅನುಭವ. ಯಾಕಂದರೆ ಅಷ್ಟು ಇಷ್ಟ ಅಂತೇಳಿ ಅಲ್ಲ, ನಾನು ಕಳಕಳಿಯ ವಿನಂತಿ ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ತುಂಬ ಜನ ಬಡತನ, ಆ ಕರುವಾಲ ಶಾಲೆ ಮುಚ್ಚುವ ಹಂತದಲ್ಲಿ ಇದ್ದದನ್ನು ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ದಾರೆ. ನಾನು ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಯುವ ಜನತೆಗೆ ಒಂದು 2 ಕಿವಿ ಮಾತು ಹೇಳ್ತಾ ಇದ್ದೇನೆ. ಹಾಗಾಗಿ ನಮ್ಮ ಪುನಾರು ಬೆಳ್ಮಣ್ಣು ಸೂಡ ರಾಜಪುರ ಸಾರಸ್ವತ ಸಂಘ ಅದರ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ. ನಮ್ಮಲ್ಲಿ ಕೂಡ ಇದೇ ರೀತಿ ಸ್ವಲ್ಪ ಚರ್ಚೆ ಮಾಡಿ ನಾವು ಕೂಡ ಒಂದು ಸಣ್ಣ ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಸರ್ ಹತ್ರ ನಾವು ಬರ್ತಾ ಇದ್ದೇವೆ. ಯಾಕೆಂದರೆ ಸರ್ಕಾರದಿಂದ ಏನಾದರೂ ಸವಲತ್ತು ಸಿಗುವುದಾದರೆ ಅದನ್ನು ದೊರಕಿಸಿಕೊಡಿ ಅಂತೇಳಿ. ಸಣ್ಣ ಮಟ್ಟಿನ ಸಮುದಾಯ ಭವನ, ನಮ್ಮ ಈ ಧಾರ್ಮಿಕ, ನಮ್ಮ ಏನು ರಾಜಪುರ ಸಾರಸ್ವತ ಸಮುದಾಯ ಉಂಟು, ಎಷ್ಟೋ ಸಾವಿರಾರು ವರ್ಷಗಳಿಂದ ಉಂಟು. ಅದನ್ನು ಉಳಿಸಿಕೊಂಡು ಹೋಗಲಿಕ್ಕೆ, ಕಮರ್ಷಿಯಲ್ ಟೈಪ್ ಅಲ್ಲ, ಉಳಿಸ್ಕೊಂಡು ಹೋಗುವ ಅಂತ ಹೇಳಿ ಆ ನಿಟ್ಟಿನಲ್ಲಿ ಯುವ ಜನತೆ ಆ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಅಂತ ಹೇಳಿ ನಾನು ಕಳಕಳಿಯ ವಿನಂತಿ ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಸಮಾಜದ ಸಂಘಟನೆಯನ್ನು ಗಟ್ಟಿಗೊಳಿಸಬೇಕು ಎನ್ನುವಂತಹ ಯುವಕರಿಗೆ ಕಿವಿಮಾತು ನೀಡಿದಂಥ ರಂಜಿತ್ KS ಪುನಾರು ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಿನ ಹಂತ ಪ್ರತಿಭಾನ್ವಿತರಿಗೆ ಗೌರವ ಅರ್ಪಣೆ. ನಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಪಂದ್ಯಾಟದೊಟ್ಟಿಗೆ 6 ಜನರನ್ನು ಸನ್ಮಾನ ಮಾಡುವಂತಹ ಯೋಜನೆಯನ್ನು ಹಮ್ಮಿಕೊಂಡಿತ್ತು. ಸಮಾಜದ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದವರು. ಅವರು ಒಂದು ಪ್ರಸಾದ್ ವಿಪ್ರಭು ಅಲೆಯೂರು, ಇತ್ತೀಚೆಗಷ್ಟೇ MBBSನಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದಂಥವರು. ಅಲೆಯೂರು ವಿಠಲ್ದಾಸ್ ಇವರ ಮಗ. ಅವರು ಪ್ರಾಯಶಃ ಆಗಮಿಸಲಿಲ್ಲ, ಇದ್ದರೆ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಸಮಾಜದಿಂದ ಡಾಕ್ಟರ್ ಕಲಿಯುತ್ತಿರುವಂಥ ಒಬ್ಬ ವ್ಯಕ್ತಿ. ಅದೇ ರೀತಿ ವಿಠಲ್ ನಾಯಕ್ ಮಂಚಿ, ಪ್ರಗತಿಪರ ರೈತರು, ಸಾವಯವ ಕೃಷಿ ಮಾಡಿ ಸಾಧನೆ ಮಾಡಿದಂಥ ಹಿರಿಯರು. ಇವರು ಇಲ್ಲಿ ಮುಂಭಾಗದಲ್ಲಿ ಆಸೀನರಾಗಬೇಕು. ಯುವಕರನ್ನೇ ನಾಚಿಸುತ್ತಿರುವಂತಹ ಇಂದಿನ ಕೃಷಿ ಅಂದರೆ ಒಂಥರ ಅಸಡ್ಡೆ ಮಾಡುವಂಥ ಸಂದರ್ಭದಲ್ಲಿ ಕೃಷಿಯನ್ನೇ ಕಾಯಕವಾಗಿಟ್ಟುಕೊಂಡು ಕೃಷಿಯಿಂದ ಲಾಭ ಗಳಿಸಲಿಕ್ಕೂ ಸಾಧ್ಯ ಉಂಟು, ಜೀವನ ನಿರ್ವಹಣೆ ಮಾಡಲಿಕ್ಕೂ ಸಾಧ್ಯ ಉಂಟು ಅಂತ ಸಾಧನೆ ಮಾಡಿದಂಥ ಹಿರಿಯರು. ಅವರಿಗೆ ಈ ಸಂದರ್ಭದಲ್ಲಿ ಗೌರವಾರ್ಪಣೆ ಮಾಡಲಿಕ್ಕೆ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಕುಮಾರಿ ನಿಧಿ ಪ್ರಭು ಸೂಡ, ಕ್ರೀಡಾ ಕ್ಷೇತ್ರದಲ್ಲಿ ಥ್ರೋಬಾಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಏಷ್ಯನ್ ಥ್ರೋಬಾಲ್ ಚಾಂಪಿಯನ್ಶಿಪ್ 2024ಕ್ಕೆ ಆಯ್ಕೆಯಾದಂಥ ಪ್ರತಿಭಾನ್ವಿತೆ. ನಮ್ಮ ಸಮಾಜದ ಪ್ರತಿಭಾನ್ವಿತೆ ಅನ್ನಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇವರನ್ನು ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಅವರ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಕುಮಾರಿ ಸುಷ್ಮಾ ತೆಂಡೂಲ್ಕರ್ ಕಾರ್ಕಳ, ಥೈಲ್ಯಾಂಡ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಗಳಿಸಿದಂತಹ ನಮ್ಮ ಸಮಾಜದ ಮತ್ತೋರ್ವ ಪ್ರತಿಭಾನ್ವಿತೆ. ಇವರಿಗೂ ಆಸನವನ್ನು ಸ್ವೀಕರಿಸಬೇಕಂತೇಳಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಕಾವ್ಯಶ್ರೀ ಅವರಿಗೆ ನಿನ್ನೆ ಯಕ್ಷಗಾನ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ಗೌರವಾರ್ಪಣೆ ಮಾಡಿದ್ದೇವೆ. ಶ್ರೀ ಸುಜಿತ್ ನಾಯಕ್ ಬೈಲೂರು, ಕ್ರೀಡೆ, ರಾಷ್ಟ್ರೀಯ ಮಟ್ಟದ ತೋಳಿನ ಕುಸ್ತಿಪಟು. ಇವರಿಗೂ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮುಂಭಾಗದಲ್ಲಿ ಇವರು ಆಸನದಲ್ಲಿ ಆಸೀನರಾಗಬೇಕು. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಅವರನ್ನು ಸನ್ಮಾನಿಸಿ ಗೌರವಾರ್ಪಣೆ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಲೋ, ಒಂದು ಫೋಟೋ ಸೆಷನ್ಗೆ ಎಲ್ಲ ನಿಲ್ಲಬೇಕು ನಮ್ಮ ಸಂಘಟಕರು. ಫೋಟೋ ಸೆಷನ್ಗೆ ಎಲ್ಲ ಸಾಧಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮ ಸಾಧನೆ ಉತ್ತುಂಗಕ್ಕೇರಲಿ. ನಮ್ಮ ಸಮಾಜದ, ನಿಮ್ಮ ಹೆತ್ತವರ, ನಿಮ್ಮ ಊರಿನವರ ಹೆಸರನ್ನು ಬಾನೆತ್ತರಕ್ಕೇರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಶುಭ ಹಾರೈಸ್ತಿದ್ದೇವೆ. ನಿಮ್ಗೆಲ್ಲರಿಗೂ ದೇವರು
ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ಸನ್ಮಾನಿತರಿಗೆ ಶುಭವನ್ನು ಹಾರೈಸ್ತೇವೆ. ಅದೇ ರೀತಿ ವೇದಿಕೆ ಮೇಲೆ ಸನ್ಮಾನ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದೆ ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ. ಮೊದಲನೇದಾಗಿ ಹಗ್ಗ ಜಗ್ಗಾಟ ಕಾರ್ಯಕ್ರಮದಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಗಳಿಸಿದಂಥವರಿಗೆ ಬಹುಮಾನವನ್ನು ಕೊಡಲಾಗ್ತದೆ. ಮಹಿಳೆಯರು ಆಸಕ್ತಿಯಿಂದ ಭಾಗವಹಿಸಿ ಈ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಪ್ರಥಮವಾಗಿ ಎರಡನೇ ಬಹುಮಾನವನ್ನು ಗಳಿಸಿದಂತಹ ಕರ್ವಾಲು RSB ತಂಡದ ಎಲ್ಲ ಸದಸ್ಯರುಗಳು ವೇದಿಕೆಗೆ ಆಗಮಿಸಿ ದ್ವಿತೀಯ ಬಹುಮಾನವನ್ನು ಸ್ವೀಕರಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಬರಬೇಕು ಬಹುಮಾನ ಸ್ವೀಕರಿಸಲಿಕ್ಕೆ. ಕೊಡಬೇಕು ಅಂತ ಒಂದು ನೀವು ಹೇಳಿ. ಅದೇ ರೀತಿ ಪ್ರಥಮ ಬಹುಮಾನವನ್ನು ಗಳಿಸಿದಂತಹ RSB ಮಹಿಳಾ ವೇದಿಕೆ ರಿಜಿಸ್ಟರ್ಡ್ ಮಣಿಪಾಲ ಇವರು ವೇದಿಕೆಗೆ ಆಗಮಿಸಿ ಪ್ರಥಮ ಬಹುಮಾನವನ್ನು ಸ್ವೀಕರಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರಾದಂತಹ ಕುರುಮೆ ಸುರೇಶ್ ಶೆಟ್ಟಿ ಅವರು ಈ ಬಹುಮಾನ ವಿತರಿಸುತ್ತಿದ್ದಾರೆ. ಎಲ್ಲ ವೇದಿಕೆ ಮೇಲಿರುವ ಗಣ್ಯರು ಅವರನ್ನು ಕೂಡಿಕೊಳ್ಳಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಮಾತೆಯಂದಿರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಸಮಾಜಕ್ಕೆ ಮತ್ತಷ್ಟು ತಮ್ಮೆಲ್ಲರ ಕೊಡುಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಕ್ರಿಕೆಟ್ ಪಂದ್ಯಾಟದ ಬಹುಮಾನ ವಿತರಣೆ ಪ್ರತೂಲಿ ಅವರು ಅದನ್ನು ಅವರ ವಿವರಗಳನ್ನು ನೀಡಲಿಕ್ಕಿದ್ದಾರೆ. ಶ್ರೀ ವಿಷ್ಣು ಕ್ರಿಕೆಟರ್ಸ್ ಕರ್ವಾಲು ಇವರ ಆಶ್ರಯದಲ್ಲಿ ನಡೆದಂತಹ RSB ಸಮಾಜ ಬಾಂಧವರ 10 ಫ್ರಾಂಚೈಸಿ ತಂಡಗಳ ನಡುವಿನ ಈ ಒಂದು ಕ್ರಿಕೆಟ್ ಪಂದ್ಯ ಕೊಡದ ವೈಯಕ್ತಿಕ ಪ್ರಶಸ್ತಿಗಳನ್ನು ಮೊದಲ ಹಂತದಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟಿನ ಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಜಯದೇವ್ ಗ್ರೂಪ್ಸಿನ ಐಕಾನ್ ಆಟಗಾರ ಸಚಿನ್ ನಾಯಕ್ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ವೇದಿಕೆ ಬರಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಈ ಬಹುಮಾನವನ್ನು ವಿಜೇತ್ ಕುಮಾರ್ ಬೆಳ್ಳರ್ಪಾಡಿ ಅವರು ನೀಡಬೇಕಂತ ವಿನಂತಿ ಕೂಡ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಟೂರ್ನಮೆಂಟಿನ ಬೆಸ್ಟ್ ಫೀಲ್ಡರ್ ಅತ್ಯುತ್ತಮ ಕ್ಷೇತ್ರರಕ್ಷಕ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ 2 ರಿಂದ 3 ಆಯ್ಕೆಗಳಿತ್ತು. ಬಹುಶಃ ಅತ್ಯುತ್ತಮ ರೀತಿಯ ಸನ್ನಿವೇಶಗಳು ಈ ಮೈದಾನದಲ್ಲಿ ದಾಖಲಾಗಿತ್ತು. ಅದರಲ್ಲಿ ಸಂಘಟಕರ ಆಯ್ಕೆ ಈ ಟೂರ್ನಮೆಂಟಿನ ಅತ್ಯುತ್ತಮ ಡೈವಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡಂತ ಆಟಗಾರ ಉದ್ಭವ್ ಪೆರ್ನಂಕಿಲದ ಆದರ್ಶ್ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ವೇದಿಕೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಬಹುಮಾನವನ್ನು ರಾಘವೇಂದ್ರ ಪ್ರಭು ಕರ್ವಾಲು ಇವರು ನೀಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಈ ಟೂರ್ನಮೆಂಟಿನ ಮುಂದಿನ ವೈಯಕ್ತಿಕ ಪ್ರಶಸ್ತಿ ಈ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂಥ ಆಟಗಾರ ಬಹುಶಃ 10 ತಂಡಗಳಲ್ಲಿ 140ಕ್ಕೂ ಮಿಕ್ಕಿದ ಆಟಗಾರರು ಭಾಗವಹಿಸಿದ್ರು ಕೂಡ ಸರಿಸುಮಾರು 50ರ ಹರೆಯದಲ್ಲೂ ಕೂಡ ಈ ಟೂರ್ನಮೆಂಟಿನ ಅತ್ಯುತ್ತಮ ಇನ್ನಿಂಗ್ಸ್ ಆಡಿದಂಥ ಹರಿದಾಸ್ ಪಾಟ್ಕರ್ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ವೇದಿಕೆ ಬರಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಸರಿ, ಅವರ ಅನುಪಸ್ಥಿತಿ ಇದೆ. ಅವರ ಅನುಪಸ್ಥಿತಿಯಲ್ಲಿ ಅವರ ತಂಡದ ಸೌಮ್ಯ ನಾಯಕ್ ಇವರು ಈ ಬಹುಮಾನವನ್ನು ಕೊಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಆ ತಂಡದ ನಾಯಕರಾಗಿರುವಂತಹ ರವಿಚಂದ್ರ ಪ್ರಭು ಅವರು ಈ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ
ಅದೇ ರೀತಿ ಈ ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂಥ ಆಟಗಾರ, ಫೈನಲ್ ಸೇರಿ ಅಂತಿಮ ಹಂತದವರೆಗೂ ಅತ್ಯುತ್ತಮ ಎಕಾನಮಿಯನ್ನು ಮೇಂಟೈನ್ ಮಾಡಿದಂಥ ಆಟಗಾರ, ಜೊತೆಗಾಗಿ ಈ ಟೂರ್ನಮೆಂಟಿನಲ್ಲಿ 9 ವಿಕೆಟ್ಗಳನ್ನು ಪಡ್ಕೊಂಡಂಥ ಆಟಗಾರ. ಈ ಪ್ರಶಸ್ತಿಯ ಜೊತೆಗಾಗಿ ಒಂದು ಶೂ ಇದೆ, ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ಆಟಗಾರರಿಗೆ. ಅದನ್ನು ಕೂಡ ಅವರೇ ಕೂಡ ಮಾಡಿದ್ರು. RSB ಯೂತ್ ಮಣಿಪಾಲದ ವಿಶ್ವನಾಥ್ ಪೆಲತ್ತೂರು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಹುಮಾನವನ್ನು ನಿತ್ಯಾನಂದ ನಾಯಕ್ ಅವರು ನೀಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಈ ಟೂರ್ನಮೆಂಟಿನ ಕೊನೆಯ ವೈಯಕ್ತಿಕ ಪ್ರಶಸ್ತಿ, ಸರಣಿ ಶ್ರೇಷ್ಠ ಪ್ರಶಸ್ತಿ. ಇದರ ಜೊತೆಗಾಗಿ ಒಂದು ಬೈಸಿಕಲ್ ಇದೆ. ಇದನ್ನು ಕೊಡ ಮಾಡ್ತಾ ಇರೋರು ಪ್ರಸಾದ್ ನಾಯಕ್ ಮತ್ತು ಪ್ರಮೋದ್ ನಾಯಕ್ ಕೊಂಡಾಡಿ ಅವರ ಪ್ರಾಯೋಜಕತ್ವದಲ್ಲಿ ಈ ಬೈಸಿಕಲ್ ಅನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಯಾವತ್ತೂ ಕೂಡ ಪ್ರತಿಯೊಂದು ಪಂದ್ಯಾಟದಲ್ಲೂ ಕೂಡ ಸರಣಿ ಶ್ರೇಷ್ಠ ಪ್ರಶಸ್ತಿಯ ವಿಚಾರ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಅದು ಆಟಗಾರರಿಗೆ ಯಾಕೆ ಹೇಗೆ ಎನ್ನುವಂಥ ಪ್ರಶ್ನೆಗಳು ಪಂದ್ಯಾಟ ಮುಗಿದ ಬಳಿಕ ಬರುವಂಥದ್ದು ಸರ್ವೇ ಸಾಮಾನ್ಯ. ಆ ಕಾರಣಕ್ಕಾಗಿ ಸಂಘಟಕರ ವತಿಯಿಂದ ಒಂದು ಸ್ಪಷ್ಟೀಕರಣ ಇದೆ. ಇದು ಕೇವಲ ಕ್ರಿಕ್ ಹೀರೋಸ್ನ ಅಂಕಿಅಂಶ ಮಾತ್ರ ಅಲ್ಲ, ಇದರ ಜೊತೆಗೆ ಯಾವುದೇ ಆಟಗಾರರಿಗೂ ಕೂಡ ಮೋಸ ಆಗಬಾರ್ದು ಅನ್ನುವಂಥ ಒಂದು ಕಾರಣದ ಮೇರೆಗೆ ಎಲ್ಲ ಸಂಘಟಕರು ಕೂತು ಚರ್ಚಿಸಿ ಒಂದು ಪ್ರಶಸ್ತಿ ಆಯ್ಕೆಯನ್ನು ಮಾಡಿದ್ದಾರೆ. ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂಥ ಆಟಗಾರ ಬಹುಶಃ ಬಹಳಷ್ಟು ಮಂದಿ ಯುವ ಆಟಗಾರರ ತಂಡದಲ್ಲಿದ್ದರು. ನಿನ್ನೆಯ ದಿನ ಬೆಳಗಿನ ಒಂದು ಪಂದ್ಯದ ಬಳಿಕ ಆ ತಂಡದ ಪ್ರಮುಖ ಆಟಗಾರರ ಅನುಪಸ್ಥಿತಿ ಕೂಡ ಆ ತಂಡವನ್ನು ಕಾಡಿತ್ತು. ಆ ಬಳಿಕದಲ್ಲೂ ಯುವ ಆಟಗಾರರನ್ನು ಕಟ್ಟಿಕೊಂಡು ಸೆಮಿಫೈನಲ್ ಹಂತದವರೆಗೂ ಅತ್ಯುತ್ತಮ ಹೋರಾಟವನ್ನು ಕೊಟ್ಟಂಥ ಆಟಗಾರ, ಬಹಳಷ್ಟು ವರ್ಷಗಳ ಬಳಿಕ ಮತ್ತೆ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಅನ್ನು ಮಾಡಿದಂಥ ರವಿಚಂದ್ರ ಕಾಜಾರ್ಗುತ್ತು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದಾವೆ. ಈ ಬಹುಮಾನವನ್ನು ಎಲ್ಲರೂ ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರು ಈ ಸೈಕಲ್ ಅನ್ನು ಹಸ್ತಾಂತರ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಳ್ತೀವಿ. ಎಲ್ಲರೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರು ಸೈಕಲ್ ಅನ್ನು ಅವರಿಗೆ ಹಸ್ತಾಂತರ ಮಾಡಬೇಕು. ಈ ಟೂರ್ನಮೆಂಟಿನ ಅಂತಿಮ ಹಂತದ 2 ಪ್ರಶಸ್ತಿಗಳು ಬಾಕಿ ಇದೆ. RPL ಸೀಸನ್ 3 ಈ ಒಂದು ಪಂದ್ಯಾಕೂಟದ 2 ಸಮಗ್ರ ಪ್ರಶಸ್ತಿಗಳು. ಈ ಟೂರ್ನಮೆಂಟಿನ 10 ಫ್ರಾಂಚೈಸಿಗಳು ಭಾಗವಹಿಸಿದಂಥ ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯ ಜೊತೆಗಾಗಿ 33,000 ರೂಪಾಯಿಗಳನ್ನು ಕ್ಯಾಶ್ ಪ್ರೈಸ್ ಅನ್ನು ಪಡ್ಕೊಳ್ತಾ ಇರುವಂತಹ ಯೂತ್ ಕಾರ್ನರ್ ಸುಬ್ರಹ್ಮಣ್ಯ ಅವರ ಸಾರಥ್ಯದ ತಂಡ RSB ಯೂತ್ ಮಣಿಪಾಲ್ ಫೈನಲ್ ಪ್ರವೇಶವನ್ನು ಪಡ್ಕೊಂಡ್ರು. ಅಂತಿಮ ಹಂತದಲ್ಲಿ ಒಂದಷ್ಟು ಎಡವಿಕೆಯನ್ನು ಮಾಡಿದ್ರು. ಈ ಟೂರ್ನಮೆಂಟಿನ ಫಸ್ಟ್ ರನ್ನರ್ ಅಪ್ ಪ್ರಶಸ್ತಿಯನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಆಟಗಾರರು, ಕ್ಯಾಪ್ಟನ್ ಎಲ್ಲರೂ ಕೂಡ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ.
माता के, बोलो भारत माता के, बोलो भारत माता के। ಸರಿ, ಈ ಟೂರ್ನಮೆಂಟಿನ ಕೊನೆಯ ಒಂದು ಪ್ರಶಸ್ತಿಯನ್ನು ಕೊಡೋದಿದೆ. ಸತತ 3ನೇ ವರ್ಷದಲ್ಲಿ ವಿಷ್ಣು ಕ್ರಿಕೆಟರ್ಸ್ ಕರ್ವಾಲಿನ ತಂಡ ಈ ಟೂರ್ನಮೆಂಟ್ ಆಯೋಜನೆಯನ್ನು 3ನೇ ವರ್ಷದಲ್ಲಿ ಮಾಡಿದ್ರು. ಈ ಬಾರಿ RPL ಸೀಸನ್ 3 ಅಧಿಕೃತ ಚಾಂಪಿಯನ್ಗಳ ತಂಡ ಪ್ರಶಸ್ತಿಯ ಚಾಂಪಿಯನ್ ಪಟ್ಟದ ಮೇಲೆ ತನ್ನ ಹಕ್ಕನ್ನು ಚಲಾಯಿಸ್ತಾ ಇರ್ತಕ್ಕಂಥ ಜಯದೇವ್ ಗ್ರೂಪ್ಸ್ ಹಿರಿಯಡ್ಕ ಹರೀಶ್ ನಾಯಕ್ ಅವರ ಒಂದು ಮಾಲೀಕತ್ವದ ತಂಡ ಈ ಬಾರಿಯ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಯಾಪ್ಟನ್ ಮತ್ತು ಎಲ್ಲ ಆಟಗಾರರು ವೇದಿಕೆ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. बोलो भारत माता के, बोलो भारत माता के, बोलो भारत माता के। ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ್ಕೊಂಡಿದ್ದಾರೆ ನಮ್ಮ ಸಮಾಜದ ಹಿರಿಯ ಮತ್ತೋರ್ವ ಗಣ್ಯ ವ್ಯಕ್ತಿ ಸತ್ಯಾನಂದ ನಾಯಕ್ ಆತರಡಿಯವರು. ಉಡುಪಿಯ ಜನಜಾಗೃತಿ ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ಯಾನ್ಯ ಜವಾಬ್ದಾರಿ ನಿರ್ವಹಿಸುತ್ತಿರುವಂತಹ ಸತ್ಯಾನಂದ ನಾಯಕ್ ಆತರಡಿಯವರು ಆಗಮಿಸಿದ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಬಹುಮಾನವನ್ನು ಗೆದ್ದಂತಹ, ದ್ವಿತೀಯ ಬಹುಮಾನವನ್ನು ಗೆದ್ದಂತಹ, ಪ್ರಥಮ, ದ್ವಿತೀಯ, ಅದೇ ರೀತಿ ಎಲ್ಲ ಭಾಗವಹಿಸಿದ ತಂಡಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು, ನಮ್ಮೊಂದಿಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಸಹಕಾರ ನೀಡಿದಂಥವರಿಗೆ ಈ ಸಂದರ್ಭದಲ್ಲಿ ನಾನು ಸ್ಮರಣಿಕೆಯನ್ನು ತಗೊಳ್ಳಿಕ್ಕೆ ಆಗಮಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಪ್ರಥಮವಾಗಿ ಪ್ರತುಲ್ ಹಿರಿಯಡ್ಕ ಕಳೆದ 2 ದಿನಗಳಿಂದ ಕಮೆಂಟ್ರಿಯನ್ನು ನಡೆಸಿ ನಮಗೆ ಶಕ್ತಿಯನ್ನು ಕೊಟ್ಟಂತಹ ಪ್ರತುಲ್ ಹಿರಿಯಡ್ಕ ಇವರಿಗೆ ಸ್ಮರಣಿಕೆಯನ್ನು ನಮ್ಮ ಕ್ಷೇತ್ರದ ಶಾಸಕರಾದಂತಹ ಗುರುಮೇ ಸುರೇಶ್ ಶೆಟ್ಟಿ ಅವರು ಕೊಡಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಸೌಂಡ್ ಸಿಸ್ಟಮ್ ಶ್ರೀದೇವಿ ಸೌಂಡ್ಸ್ ಮಣಿಪಾಲ ಗಣೇಶ್ ಇವರು ಆಗಮಿಸಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಅಂಪೈರ್ ಆಗಿ ರೋಹಿತ್ ಶೆಟ್ಟಿ ಮತ್ತು ಅವರ ತಂಡ ಅಲೆವೂರು ಇವರು ಆಗಮಿಸಿ ಒಂದು ಕಿರು ಸ್ಮರಣಿಕೆಯನ್ನು ನಮ್ಮ ಸಂಸ್ಥೆ ವತಿಯಿಂದ ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ರೋಹಿತ್ ಶೆಟ್ಟಿ ಮತ್ತು ತಂಡ, ಊಟದ ವ್ಯವಸ್ಥೆಯನ್ನು ಮಾಡಿದಂತಹ ಸುರೇಶ್ ನಾಯಕ್ ಕರ್ವಾಲ್ ತೋಟ ಇವರು ಆಗಮಿಸಬೇಕು ವೇದಿಕೆಗೆ ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆದಷ್ಟು ಶೀಘ್ರವಾಗಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಬೇರೆ ಕಾರ್ಯಕ್ರಮಗಳಿಗೆ ತೆರಳಲಿಕ್ಕಿದೆ. ಸುರೇಶ್ ನಾಯಕ್ ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಿಂಟಿಂಗ್ನಲ್ಲಿ ಸಹಕಾರ ನೀಡಿದಂತಹ ಪದ್ಮನಾಭ್ ನಾಯಕ್ ಕೊಡಂಗಳ ಇವರು ವೇದಿಕೆಗೆ ಆಗಮಿಸಿ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಮ್ಯಾನ್ ಆಫ್ ದಿ ಸೀರೀಸ್ ಸೈಕಲ್ ಕೊಡುಗೆಯನ್ನು ನೀಡಿದಂತಹ
ಪ್ರಮೋದ್ ಮತ್ತು ಪ್ರಸಾದ್ ನಾಯಕ್ ಇವರು ವೇದಿಕೆಗೆ ಆಗಮಿಸಿ ಒಂದು ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಪ್ರಮೋದ್ ಮತ್ತು ಪ್ರಸಾದ್ ನಾಯಕ್ ಮ್ಯಾನ್ ಆಫ್ ದಿ ಸೀರೀಸ್ ಸೈಕಲ್ ಕೊಡುಗೆಯನ್ನು ನೀಡಿದಂಥವರು. ಬೆಸ್ಟ್ ಬೌಲರ್ ಶೂಸ್ ನೀಡಿದಂತಹ ವಿಶ್ವನಾಥ್ ನಾಯಕ್ ಇವರು ವೇದಿಕೆಗೆ ಆಗಮಿಸಿ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಬೆಸ್ಟ್ ಬೌಲರ್ ಶೂಸ್ ನೀಡಿದಂತಹ ವಿಶ್ವನಾಥ್ ನಾಯಕ್. ಫೋಟೋಗ್ರಫಿ ಸಹಕಾರ ನೀಡಿದಂತಹ ಮಯೂರ್ ಇವರು ಆಗಮಿಸಿ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಲೈವ್ ನಾಡಿನಾದ್ಯಂತ ಭಾರತ ಮಾತ್ರವಲ್ಲ ಬೇರೆ ಕಡೆಯೂ ಈ ಕ್ರಿಕೆಟ್ ಪಂದ್ಯಾಟವನ್ನು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸ್ಪೋರ್ಟ್ಸ್ ಕನ್ನಡದ ತಂಡದ ಮಾಲಕರು ಅಥವಾ ಅವರ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಆಗಮಿಸಿ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಹಗ್ಗಜಗ್ಗಾಟಕ್ಕೆ ಸಹಕಾರ ನೀಡಿದಂಥ ಸನ್ನಿತ್ ಪಟ್ಲ ಇವರು ವೇದಿಕೆಗೆ ಆಗಮಿಸಿ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದ್ದೂರಿಯ ಈ ಬಹುಮಾನ ವಿತರಣಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿರ್ತದೆ. ಅದೇ ರೀತಿ ಚೆಂಡೆ ಸಹಕಾರ ನೀಡಿದಂತಹ ಪೆರ್ನಂಕಿಲದ ದಿವಾಕರ್ ನಾಯಕ್ ಮತ್ತು ತಂಡ ಅವರು ವೇದಿಕೆಗೆ ಆಗಮಿಸಿ ಒಂದು ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ.